ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ದಾರಿದ್ರ್ಯ ದುಃಖಜ್ವರದಾಹಿತಾನಾಂ ಮಾಯಾಪಿಶಾಚೀ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗೆ ಪ್ರಚೇತಸ ಮಹರ್ಷಿಗಳು ಇವರು ಎಲ್ಲರನ್ನ ಕುರಿತು ಯಾವ ವಿಷಯವನ್ನು ನಿರೂಪಣೆ ಮಾಡಿದರೋ, ಪರಮಾತ್ಮನನ್ನ ಕುರಿತು ಏನು ಸ್ತೋತ್ರ ಮಾಡ್ತಾ ಇದ್ದಾರೋ ಅವುಗಳನ್ನ ಗಮನಿಸ್ತಾ ಇದ್ದೇವೆ. ಆದರೆ ಮತ್ತೆ ಅವರು ಎಷ್ಟು ಸೊಗಸಾಗಿ ಆ ವಿಷಯಗಳನ್ನ ಪರಮಾತ್ಮನ ಸ್ತೋತ್ರಕ್ಕೆ ಅಂತ ಬಳಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. 4ನೇ ಸ್ಕಂಧದ 30ನೇ ಅಧ್ಯಾಯದ 39ನೇ ಶ್ಲೋಕ ನಿನ್ನೆ ಒಮ್ಮೆ ನೋಡಿದ್ದೇವೆ, ಮತ್ತೊಮ್ಮೆ ನೋಡಿ ಅದರ ಮುಂದಿನ ಭಾಗಕ್ಕೆ ಹೋಗೋಣ. ಯನ್ನ ಸ್ವಧೀತಂ ಗುರವಃ ಪ್ರಸಾದಿತಾಃ ವಿಪ್ರಾಶ್ಚ ವೃದ್ಧಾಶ್ಚ ಸದಾನುವೃತ್ಯ ಆರ್ಯಾ ಅನಾಥಾಃ ಸುಹೃದೋ ಭ್ರಾತರಶ್ಚ ಸರ್ವಾಣಿ ಭೂತಾನ್ಯನಸೂಯಯೈವ. ಯನ್ನಃ ಸುತಪ್ತಂ ತಪಯೇತದೀಶ ನಿರಂಧಸಾಂ ಕಾಲಮದಭ್ರಮಪ್ಸು ಸರ್ವಂ ತದೇತತ್ಪುರುಷಸ್ಯ ಭೂಮ್ನೋ ವೃಣೀಮಹೇ ತೇ ಪರಿತೋಷಣಾಯ. ಪರಮಾತ್ಮನೇ, ನಾವು ಏನು ಅಧ್ಯಯನ ಮಾಡ್ತಾ ಇದ್ದೇವೋ ಆ ಎಲ್ಲ ಅಧ್ಯಯನ ನಾವೀಗ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಈ ಅಧ್ಯಯನದ ಪ್ರಯೋಜನ ಏನು ಅಂದ್ರೆ ಅಧ್ಯಯನವೇ ಅಲ್ಲ, ಮಾಡಿದ ಈ ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡುವುದು ಇದರ ದೊಡ್ಡ ಪ್ರಯೋಜನ. ಗುರವ ಪ್ರಸಾದಿತಾಃ, ಗುರು ಶುಶ್ರೂಷೆಯನ್ನು ಮಾಡಬೇಕು. ಯಾಕೆ ಅಂತಂದ್ರೆ ವಿದ್ಯೆ ಬರೋದು 3 ರೀತಿಯಾಗಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಗುರು ಶುಶ್ರೂಷಯ ವಿದ್ಯಾ ನಿಷ್ಕಲೇನ ಧನೇನ ವಾ ಅಥವಾ ವಿದ್ಯೆಯ ವಿದ್ಯಾ ಚತುರ್ಥೀನೋಪಲಭ್ಯತೆ. ವಿದ್ಯೆಯನ್ನು ಕಲಿಯೋದು ಅಂತಾದರೆ ವಿದ್ಯೆ ಅಂತಂದ್ರೆ ಆ ವಿದ್ಯೆ ಅಲ್ಲ, ವೇದಾಂತ ಶಾಸ್ತ್ರವನ್ನೇ ಈ ಥರದ ವಿದ್ಯೆಗಳನ್ನ ಹೇಳ್ತಾ ಇರೋದು. ಗುರು ಶುಶ್ರೂಷಯ ವಿದ್ಯಾ, ನಮಗೆ ವಿದ್ಯೆ ಹೇಗೆ ಬರಬಹುದು? ಗುರುಗಳ ನಿರಂತರ ಸೇವೆಯಿಂದಾಗಿ ವಿದ್ಯೆಯನ್ನ ಗಳಿಸಿಕೊಳ್ಳಬಹುದು. ಗುರುಗಳ ಶುಶ್ರೂಷೆ ಅಂತಂದು ಹೇಳಿದ್ರೆ ಗುರುಕುಲ ಪದ್ಧತಿಯಲ್ಲಿ ಇದು ಸಾಧ್ಯವಾಗ್ತಾ ಇತ್ತು. ಆ ಥರದ ವಿದ್ಯೆಯ ಸಂಪಾದನೆಯ ದಾರಿ ಈಗ ಬಹಳ ಕಷ್ಟ. ಯಾವುದು ಗುರುಕುಲಗಳು ಅಂತ ನಾವು ಓದಿದಂತಹ ಗುರುಕುಲಗಳಿವೆಯೋ ಅಲ್ಲಿಯೂ ಗುರು ಶುಶ್ರೂಷೆಗೆ ಅವಕಾಶ ಇಲ್ಲ. ಚೆನ್ನಾಗಿ ಊಟ ಮಾಡಿ ತಿಂಡಿ ತಿನ್ನಿ ಓದಿ ಅಷ್ಟೇ. ಇಲ್ಲಿ ಗುರು ಶುಶ್ರೂಷೆಗೆ ಅವಕಾಶ ಇಲ್ಲ. ಗುರು ಶುಶ್ರೂಷೆ ಅಂತಂದ್ರೆ ಗುರುಗಳು ಹೇಳಿದ ಪಾಠಗಳನ್ನು ಚೆನ್ನಾಗಿ ಅಧ್ಯಯನ ಮಾಡೋದೇ ದೊಡ್ಡ ಗುರು ಶುಶ್ರೂಷೆ ಅಷ್ಟೇ. ಈಗ ಎರಡನೆಯದ್ದು ನಿಷ್ಕಲೇನ ಧನೇನವ, ಗುರುಗಳ ಶುಶ್ರೂಷೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾದ್ರೆ ಒಳ್ಳೆ ಸಂಪತ್ತನ್ನು ಗುರುಗಳಿಗೆ ಕೊಟ್ಟು ಆ ವಿದ್ಯೆಯನ್ನ ಪಡಿಬೇಕು. ಎರಡನೇ ಮಾರ್ಗ. ಅಥವಾ ವಿದ್ಯೆಯ ವಿದ್ಯಾ, ಒಂದನ್ನ ಕೊಟ್ಟು ಇನ್ನೊಂದನ್ನ ತೆಗೆದುಕೊಳ್ಳೋದು. ನಳ ದಮಯಂತಿಯರ
ಕಥೆಯ ಸಂದರ್ಭದಲ್ಲಿ ನಳ ಚಕ್ರವರ್ತಿ ತಾನು ತನ್ನಲ್ಲಿರುವಂತಹ ಒಂದು ಅಪೂರ್ವವಾದ ವಿದ್ಯೆಯನ್ನು ಒಬ್ಬ ಯಕ್ಷನಿಗೆ ಕೊಟ್ಟು ಯಕ್ಷನಲ್ಲಿದ್ದಂತಹ ದ್ಯೂತವನ್ನಾಡುವ ಶಕ್ತಿಯನ್ನು ತಾನು ಪಡೆದುಕೊಳ್ಳುತ್ತಾನೆ. ಆ ಕಥೆ ಇನ್ನೊಮ್ಮೆ ಯಾವಾಗಲಾದ್ರೂ ಹೇಳ್ತಾನೆ. ಅದು ವಿದ್ಯಾ ನೀನು ಒಂದನ್ನು ಕೊಟ್ಟು ಇನ್ನೊಂದನ್ನು ಅವರಿಂದ ಪಡಿಬೇಕು. ಈ ರೀತಿಯಾಗಿ ವಿದ್ಯೆಯನ್ನು ಸಂಪಾದನೆ ಮಾಡ್ಲಿಕ್ಕಿರುವಂತಹ ದಾರಿಗಳು 3. ಆದರೆ ನಾವು ವಿದ್ಯೆಯನ್ನು ಗಳಿಸಿರೋದು ಹೇಗೆ? ಗುರವ ಪ್ರಸಾದಿತಾ, ಗುರುಗಳನ್ನ ಚೆನ್ನಾಗಿ ಸಂತೋಷಗೊಳಿಸಿ ಸಂತುಷ್ಟರಾದಂತಹ ಗುರುಗಳಿಂದಾಗಿ ನಾವು ವಿದ್ಯೆಯನ್ನು ಪಡೆದಿದ್ದೇವೆ. ಅಷ್ಟೇ ಅಲ್ಲ, ವಿಪ್ರಾಶ್ಚ ವೃದ್ಧಾಶ್ಚ ಸದಾನುವೃತ್ಯ, ವಿಪ್ರರನ್ನ, ವೃದ್ಧರನ್ನ, ಗುರು ಹಿರಿಯರನ್ನ ಸಂತೋಷ ಪಡಿಸ್ತಾ ಇದ್ದೇವೆ. ಪೂಜ್ಯರಾದವರು, ಅನಾಥರಾದವರು, ನನ್ನ ಸ್ನೇಹಿತರು, ಸೋದರರು ಅಂತ ಯಾರಿದ್ದಾರೋ ಎಲ್ಲರನ್ನೂ ಕೂಡ ಅಸೂಯೆ ಇಲ್ಲದೇನೆ ನನ್ನ ಶಕ್ತಿ ಅನುಸಾರವಾಗಿ ಏನು ಅವರಿಗೆ ಸಂತೋಷವನ್ನು ಮಾಡ್ತಾ ಇದ್ದೇನೋ, ಸಂತೋಷವಾಗುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದೇನೋ ಆ ಎಲ್ಲ ಕೆಲಸಗಳು ಕೂಡ ವೃಣೀಮಹೇತೆ ಪರಿತೋಷಣಾಯ, ಈ ಎಲ್ಲ ಕೆಲಸಗಳಿಂದ ಈ ಲೌಕಿಕವಾದ ಐಹಿಕವಾದ ಫಲಗಳು ನಮಗೆ ಸಿಗಲಿ ಅಂತ ನಾನು ಬೇಡೋದಿಲ್ಲ. ಈ ಎಲ್ಲ ಕರ್ಮಗಳು ವೃಣೀಮಹೇತೆ ಪರಿತೋಷ, ನಿನ್ನ ಸಂತೋಷಕ್ಕೆ ಕಾರಣವಾಗ್ಲಿ. ಪರಮಾತ್ಮ, ನಾನು ಮಾಡಿದ ಈ ಎಲ್ಲ ಕರ್ಮಗಳಿಂದ ನೀನು ಸಂತುಷ್ಟನಾಗು, ಇದನ್ನು ಹೊರತುಪಡಿಸಿ ಮತ್ತೊಂದು ಫಲದ ಬಯಕೆ ನನಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯನ್ನಸ್ಸು ತಪ್ತಂ ತಪ ಏತದೀಶಃ, ಏತದೀಶ, ಈಶಾ ಒಡೆಯನೇ, ನಾವು ಏನು ತಪಸ್ಸನ್ನು ನೀರಿನಲ್ಲಿ ನಿಂತುಕೊಂಡು ಮಾಡಿದ್ದೆವೋ, ನಿರಂಧಸಾಂ ಕಾಲ ಮದಭ್ರಮಪ್ಸು, ನಿರಂಧಸಾಂ ಬಹಳ ಕಾಲ ತಪಸ್ಸನ್ನ ಮಾಡ್ತಾ ಇದ್ದೇವೆ, ಆಹಾರವಿಲ್ಲ, ನೀರನ್ನು ಕುಡಿದಿಲ್ಲ, ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದೇವೆ. ಈ ಮಾಡಿದ ಎಲ್ಲ ತಪಸ್ಸು ಕೂಡ ಸರ್ವಂ ತದೇ ತತ್ಪುರುಷಸ್ಯ ಭೂಮ್ನೋ ವೃಣೀಮಹೇತೆ ಪರಿತೋಷಣಾಯ, ಸಕಲ ಜಗತ್ತಿನ ಒಡೆಯನಾದಂತಹ ಪರಮಾತ್ಮನೇ, ನಾನು ಮಾಡಿದ ಎಲ್ಲ ಕೆಲಸಗಳು ಕೂಡ ನಿನ್ನ ಸಂತೋಷಕ್ಕೆ ಕಾರಣವಾಗಲಿ, ಇದನ್ನು ಹೊರತುಪಡಿಸಿ ಬೇರೆ ಯಾವ ಸೌಭಾಗ್ಯಗಳು ನಮಗೆ ಬೇಕಾಗಿಲ್ಲ ಅಂತ ಬೇಡಿಕೊಳ್ತಾ ಇದ್ದಾರೆ. ಹೀಗೆಯೇ ನಾವು ಪ್ರತಿನಿತ್ಯದಲ್ಲಿ ಮಾಡುವ ಪ್ರತಿಯೊಂದು ಕರ್ಮಗಳನ್ನ ಪರಮಾತ್ಮನಲ್ಲಿ ಅರ್ಪಣೆ ಮಾಡಬೇಕು, ಸರ್ವ ಸಮರ್ಪಣೆಯನ್ನ ಆ ಪರಮಾತ್ಮನಲ್ಲಿ ಮಾಡಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಆದ್ಮೇಲೆ ನಿನ್ನನ್ನ ನಾವು ವರ್ಣನೆ ಮಾಡ್ಲಿಕ್ಕೆ ಅಂತ ಹೊರಟಿದ್ದೇವೆ, ಆದ್ರೆ ಪೂರ್ತಿಯಾಗಿ ವರ್ಣನೆ ಮಾಡ್ತೇವೆ ಅನ್ನುವ ಅಹಂಭಾವನೆ ನಮ್ಮಲ್ಲಿ ಬರಕೂಡುದು. ಯಾಕೆ ಅಂತಂದ್ರೆ ತಪಸ್ಸು, ಜ್ಞಾನದ ಪೂರ್ಣ ಮಟ್ಟದ ಜ್ಞಾನ, ಇವುಗಳನ್ನ ಪಡೆದು ಅಂತಃಕರಣ ಅತ್ಯಂತ ಪರಿಶುದ್ಧವಾಗಿರುವಂತಹ ಬ್ರಹ್ಮ ರುದ್ರಾದಿ ದೇವತೆಗಳು ಅಂತ ಯಾರಿದ್ದಾರೋ ಆ ದೇವತೆಗಳು ಕೂಡ ನಿನ್ನ ಮಹಿಮೆಯನ್ನ ವರ್ಣನೆ ಮಾಡ್ತಾ ಅದರ ತುದಿಯನ್ನ ಕಾಣದೆ ತಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಮಹಿಮೆಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕೂಡ ನಮ್ಮ ಯೋಗ್ಯತೆ ಇದ್ದಷ್ಟು ನಿಮ್ಮನ್ನ ಸ್ತೋತ್ರ ಮಾಡ್ತೇವೆ ಅಷ್ಟೆ, ಪೂರ್ತಿಯಾಗಿ ನಿನ್ನ ಸ್ತೋತ್ರ ಮಾಡೇವು ಅಂತ ಹೇಳಲಾರೆ. ಮನುಸ್ವಯಂಭೂರ್ಭಗವಾನ್ ಭವಶ್ಚ ಏನ್ಯೇ ತಪೋ ಜ್ಞಾನ ವಿಶುದ್ಧ ಸತ್ವಾಹ, ಅವರ ಅಂತಃಕರಣ ಪರಿಶುದ್ಧವಾಗಿದೆ. ಯಾಕೆ? ತಪೋ ಜ್ಞಾನ, ನಿರಂತರವಾದ ತಪಸ್ಸು, ಅದೇ ರೀತಿಯಾಗಿ ಆಳವಾದ ವಿಸ್ತಾರವಾದಂತಹ ಜ್ಞಾನ, ಇವುಗಳಿಂದ ಅಂತಃಕರಣ ಪರಿಶುದ್ಧವಾಗಿದೆ. ಇನ್ನೊಬ್ಬರಲ್ಲಿ ದ್ವೇಷ ಭಾವನೆ, ಇನ್ನೊಬ್ಬರನ್ನ ಕಂಡ್ರೆ ಅಸೂಯೆ ಪಡೋದು, ಇನ್ನೊಬ್ಬರ ಉನ್ನತಿಯನ್ನ ಸಹಿಸದೇ ಇರೋದು ಮಾತ್ಸರ್ಯ ಅಂತ ಕರೀತಾರೆ. ಆ ಮಾತ್ಸರ್ಯ, ಮತ್ತಷ್ಟು ವಿಷಯ ಪದಾರ್ಥಗಳನ್ನು ಅನುಭವಿಸಬೇಕು ಎಂಬಂತಹ ಬಯಕೆ, ನಾನು ನನ್ನದು ಎಂಬಂತಹ ಮೋಹ, ಇವು ಎಲ್ಲವೂ ಕೂಡ ಯಾವಾಗ ಅಂತಂದ್ರೆ ಜ್ಞಾನವಿಲ್ಲದೆ ಇರುವ ಸಂದರ್ಭದಲ್ಲಿ. ಆದರೆ ನಾವು ಬ್ರಹ್ಮಾದಿ ದೇವತೆಗಳಿಂದ ಜ್ಞಾನವನ್ನು ಪಡೆದಿದ್ದೇವೆ, ಅವರು ಕೂಡ ಅಪೂರ್ವವಾದ ಜ್ಞಾನವನ್ನು ಪಡೆದಿದ್ದಾರೆ, ದೊಡ್ಡ ಜ್ಞಾನದ ರಾಶಿಯನ್ನು ಪಡೆದಿದ್ದಾರೆ, ಅದರಿಂದ ಅಂತಃಕರಣ ಶುದ್ಧವಾಗಿದೆ. ಅಂತಹ ವ್ಯಕ್ತಿಗಳೇ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಿನ್ನನ್ನ ಸ್ತೋತ್ರ ಮಾಡ್ತಾರೆ ಹೊರತ ಪೂರ್ತಿಯಾಗಿ ನಿನ್ನನ್ನು ತಿಳಿಯಲಿಕ್ಕಾಗೋದಿಲ್ಲ. ಅದೃಷ್ಟ ಪಾರ ಅಪಿ ಯನ್ಮಹಿಮ್ನಃ, ಯಾವ ಪರಮಾತ್ಮನ ಮಹಿಮೆಯನ್ನ
ಪೂರ್ತಿಯಾಗಿ ತಿಳಿದು ಆ ಮಹಿಮೆಯ ತೀರವನ್ನು ಕಂಡಿದ್ದೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತಾದಾಗ ಸ್ತುವಂತ್ಯಥೋತ್ವಾತ್ಮ ಸಮಂ ಗೃಣೀಮಃ, ಹಾಗೆ ನಮ್ಮ ಯೋಗ್ಯತೆಗೆ ಇದ್ದಷ್ಟು ನಾವು ನಿನ್ನನ್ನ ಸ್ತೋತ್ರ ಮಾಡ್ತೇವಪ್ಪ, ಪೂರ್ತಿಯಾಗಿ ನಿನ್ನ ಸ್ತೋತ್ರ ನಮ್ಮಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ನಮಃ ಸಮಾಯ ಶುದ್ಧಾಯ ಪುರುಷಾಯ ಪರಾಯ ಚ ವಾಸುದೇವಾಯ ಸತ್ವಾಯ ತುಭ್ಯಂ ಭಗವತೆ ನಮಃ. ಎಲ್ಲ ರೂಪದಲ್ಲಿ ಸಮವಾಗಿದ್ದೀಯ, ಎಲ್ಲ ವ್ಯಕ್ತಿಗಳಲ್ಲೂ ಸಮಾನವನಾಗಿದ್ದೀಯ, ಡಿಸ್ಕ್ರಿಮಿನೇಷನ್ ಮಾಡೋದಿಲ್ಲ, ಅವರವರ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ಕೊಡ್ತಾ ಇದ್ದಿ, ಸರ್ವೋತ್ತಮನಾಗಿದ್ದಿ, ಇಂತಹ ನಿನಗೆ ನಮಸ್ಕಾರ ಅಂತ ಪರಮಾತ್ಮನನ್ನ ಸ್ತೋತ್ರ ಮಾಡಿದಾಗ ಪರಮಾತ್ಮ ಆಗಲಿ, ನೀವು ಕೇಳಿದಂತೆ ಸಜ್ಜನರ ಸಹವಾಸ ನಿಮಗೆ ನಿರಂತರವಾಗಿ ಇರುವಂತೆ ನಿಮಗೆ ವರವನ್ನು ಕೊಡ್ತೇನೆ ಅಂತ ಆ ವರವನ್ನು ಕೊಟ್ಟು ಹೊರಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ತನ್ನ ಲೋಕಕ್ಕೆ ಹೊರಡಬೇಕು ಅಂತ ನಿಂತಿದ್ದಾನೆ. ಆದರೆ ಇವ್ರಿಗೆ ಹೋಗ್ಬೇಕು ಅನ್ನೋ ಭಾವನೆ ಮನಸ್ಸಿನಲ್ಲಿಲ್ಲ. ಕೆಲವೊಂದಿಷ್ಟು ಜನಕ್ಕೆ, ನಮಗೆಲ್ಲರಿಗೂ ಮನೆಗೆ ಯಾರಾದ್ರೂ ಬಂದ್ರು ಅಂತಂದ್ರೆ ಯಾವಾಗ ಹೋಗ್ತಾರೆ ಇವರು ಅಂತ ಕಾಯ್ತಾ ಇರ್ತೇವೆ. ನಮ್ದೇನೋ ಮನೆ ಕೆಲಸಗಳಿರತ್ತೆ, ಅದು ಇರತ್ತೆ, ಇದು ಇರತ್ತೆ, ಬಂದಿದ್ದಾರೆ, ನಮ್ಮ ಕೆಲಸಗಳಾಗ್ತಾ ಇಲ್ಲ, ಯಾವಾಗ ಇವರು ಮನೆ ಬಿಟ್ಟು ಹೊರಗೆ ಹೋಗ್ತಾರೆ. ಹಾಗೆ ಇವರು ಕೂಡ ತಪಸ್ಸನ್ನು ಮಾಡ್ತಾ ಇದ್ದಾಗ ಪರಮಾತ್ಮ ಬಂದಾಗ ಯಾವಾಗ ಹೋಗ್ತಾನೆ ಇವನು ಅಂತಲ್ಲ, ಇಲ್ಲೇ ಇರಬೇಕು, ಇಲ್ಲೇ ಇರಬೇಕು ಅಂತ ಅವರ ಮನಸ್ಸಿನ ಭಾವನೆಗಳೆಲ್ಲವೂ ತುಡಿತಾ ಇದೆ. ಆದರೆ ಅವನು ಎಲ್ಲಿಯೂ ಕೂಡ ತಾನು ಶಾಶ್ವತವಾಗಿ ನೆಲೆಸೋದಿಲ್ಲ. ಹೃದಯವೊಂದನ್ನು ಬಿಟ್ಟು ವಾಪಾಸು ಅವನ ಲೋಕಗಳಿಗೆ ಪರಮಾತ್ಮ ತೆರಳುತ್ತಾ ಇದ್ದಾನೆ. ಅದು ಆದ್ಮೇಲೆ ಪರಮಾತ್ಮನ ವರವನ್ನ ಪಡೆದುಕೊಂಡಾದ ನಂತರದಲ್ಲಿ 1000 ದೇವಮಾನವ ವರ್ಷಗಳು, ಅಂದ್ರೆ 3,60,000 ಮನುಷ್ಯಮಾನದ ವರ್ಷಗಳನ್ನ ಕಳೆದ ನಂತರದಲ್ಲಿ ಸಮುದ್ರ ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ ಅವರು. ಅಲ್ಲಿವರೆಗೂ ಸಮುದ್ರವನ್ನು ಬಿಟ್ಟು ಹೊರಗಡೆನೆ ಬಂದಿಲ್ಲ ಅವರು. ಏನಾಗಿದೆ ಏನಿದೆ ಯಾವುದನ್ನು ನೋಡಿಯೇ ಇಲ್ಲ. ಪ್ರಾಚೀನ ಬರಹಿ ಒಂದಿಷ್ಟು ಕಾಲದವರೆಗೂ ಭೂಲೋಕವನ್ನ ಆಳ್ತಾ ಇದ್ದ. ಆಮೇಲೆ ನಾರದರ ಉಪದೇಶವನ್ನು ಕೇಳಿದ, ಪುರಂಜನನ ಉಪಾಖ್ಯಾನವನ್ನು ಕೇಳಿದ ನಂತರದಲ್ಲಿ ಅದರಲ್ಲಿ ವಿರಕ್ತನಾಗಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ತೆರಳಿ ಬಿಟ್ಟ. ಮಂತ್ರಿಗಳ ಕೈಯಲ್ಲಿ ರಾಜ್ಯಭಾರದ ಎಲ್ಲ ನಿಯಮಗಳನ್ನು ಒಪ್ಪಿಸಿ ರಾಜ್ಯಭಾರದ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟು ತಾನು ಸನ್ಯಾಸಿಯಾಗಿ ತೆರಳಿ ಬಿಟ್ಟಿದ್ದ. ಆ ಸಂದರ್ಭದಲ್ಲಿ ಸರಿಯಾದ ರಾಜರಿಲ್ಲದೇನೆ ಬಹಳಷ್ಟು ಜನ ಅದರಲ್ಲಿ ಸೇರಿಕೊಂಡಿದ್ದಾರೆ. ಕಳ್ಳರು ಕಾಕರು ಅಲ್ಲ, ಜಗತ್ತಿನಲ್ಲಿ ಮಿತಿ ಇಲ್ಲದೇನೆ ಕಾಡುಗಳು ಬೆಳೆದಿವೆ, ಬಹಳಷ್ಟು ಕಾಡುಗಳೆಲ್ಲ ಬೆಳೆದಿವೆ. ಕೃಷಿ ಭೂಮಿಗೆ ಅಂತ ಯೋಗ್ಯವಾದಂತಹ ಭೂಮಿ ಬಹಳ ಕಡಿಮೆಯಾಗಿದೆ. ಅದನ್ನ ನೋಡಿ ಈ ಪ್ರಚೇತಸರು 10 ಜನ ಇದ್ದಾರಲ್ಲ, ಬಹಳ ಸಿಟ್ಟು ಬಂತು. ಈ ಭೂಮಿಯಲ್ಲಿ ಬಹಳವಾಗಿ ಗಿಡಬಳ್ಳಿಗಳು ಇರಬಾರದು, ಗಿಡ ಮರಗಳು ಇರಬಾರದು, ಜನರಿಗೆ ಕೃಷಿ ಮಾಡ್ಲಿಕ್ಕೂ ಕೂಡ ಒಂದಿಷ್ಟು ಭೂಮಿ ಬೇಕು ಅನ್ನುವ ಕಾರಣದಿಂದಾಗಿ ಪ್ರಳಯ ಕಾಲದಲ್ಲಿ ಸಂವರ್ತಕ ಅಂತ ಒಂದು ಅಗ್ನಿಯಿಂದಾಗಿ ಇಡೀ ಜಗತ್ತನ್ನ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮ ಸುಟ್ಟು ಹಾಕ್ತಾನೆ. ಹಾಗೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ಸುಡುವಂತಹ ಬೆಂಕಿಯಂತಹ ಗಾಳಿಯನ್ನ ತಮ್ಮ ಬಾಯಿಂದ ಹೊರಗಡೆಯಲ್ಲಿ ಬಿಡ್ತಾ ಇದ್ದಾರೆ. ಎಲ್ಲ ವೃಕ್ಷಗಳು, ಅದು ಒಂದು ಲಿಮಿಟ್ ಅಲ್ಲಿ ವೃಕ್ಷಗಳ ನಾಶ ಆಗ್ಬೇಕು, ಪೂರ್ತಿ ನಾಶ ಆಗಬಾರದು. ಆದ್ರೆ ಇದು ಪೂರ್ತಿಯಾಗಿ ನಾಶವಾಗುವಂತಹ ಪರಿಸ್ಥಿತಿ ಬಂದಿದೆ. ಅದನ್ನ ನೋಡಿ ಹೌದು, ಕೃಷಿಗೆ ಅಂತ ಒಂದಿಷ್ಟು ಭೂಮಿ ಬೇಕು, ಅದಕ್ಕೆ ಅಂತ ಬಿಟ್ಟು ಉಳಿದ ಭೂಮಿಗಳನ್ನ ಯಾಕೆ ನಾಶ ಮಾಡೋದು? ಹಾಗಾಗಿ ಪೂರ್ತಿ ಭೂಮಿಯಲ್ಲಿರುವಂತಹ ಗಿಡ ಮರ ಬಳ್ಳಿಗಳನ್ನ ನಾಶ ಮಾಡಬೇಡಿ ಅಂತ ನೀತಿಯ ವಾಕ್ಯಗಳಿಂದಾಗಿ ಅವರನ್ನ ಶಾಂತ ಮಾಡ್ತಾ ಇದ್ದಾರೆ, ಶಾಂತಪಡಿಸ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಈ ವೃಕ್ಷ ದೇವತೆಗಳು ತಮ್ಮ ಬಳಿಯಲ್ಲಿಟ್ಟುಕೊಂಡಂತಹ ಕಂಡು ಮತ್ತು ಪ್ರಮ್ಲೋಚೆ ಇವರಿಬ್ಬರ ಮಗಳಾದಂತಹ ಮಾರೀಷೆಯನ್ನ, ತಾವು ಬೆಳೆಸಿದಂತಹ ಮಗಳನ್ನ ಪ್ರಚೇತಸರ ಮನಸ್ಸಮಾಧಾನಕ್ಕೋಸ್ಕರ ಅಂತ ತಂದು ಕೊಡ್ತಾ ಇದ್ದಾರೆ. ಬ್ರಹ್ಮದೇವರು ಬಂದು ಆದೇಶ ಕೊಟ್ಟಿದ್ದಾರೆ ಮದುವೆ ಆಗಬೇಕು ಅಂತ. ಪರಮಾತ್ಮನು ಕೂಡ ಮೊದಲಿಗೆ ಭವಿಷ್ಯವನ್ನು ಹೇಳಿದ್ದಾನೆ. ಆ ಮಾರೀಷೆಯನ್ನ ವಿವಾಹವಾಗ್ತಾ ಇದ್ದಾರೆ. ಅವರಲ್ಲಿ ಮಾರೀಷೆಗೆ ದಕ್ಷ ಪ್ರಜಾಪತಿ ಹುಟ್ಟುತ್ತಾ ಇದ್ದಾನೆ. ಹಿಂದೆ ಯಾವ ದಕ್ಷ ಪ್ರಜಾಪತಿ ಹುಟ್ಟಿದ್ದನೋ, ಬ್ರಾಹ್ಮಣನಾಗಿ ಹುಟ್ಟಿದ್ದನೋ ಅದೇ ದಕ್ಷ ಪ್ರಜಾಪತಿ
ಹಿಂದೆ ದಕ್ಷಾಧ್ವರ ಯಜ್ಞವನ್ನ ನಾವು ಗಮನಿಸಿದ್ದೇವೆ. ರುದ್ರದೇವರ ಯಜ್ಞ ಯಾಗಾದಿಗಳ ಸಂದರ್ಭದಲ್ಲಿ ಏನ್ ಅನಾಹುತಗಳಾಯ್ತು, ಏನ್ ಅಪಚಾರವನ್ನು ಮಾಡಿದ್ದ, ಆ ಅಪಚಾರಗಳ ಫಲ ಏನಾಯ್ತು ಅನ್ನೋದನ್ನ ನಾವು ನೋಡಿದ್ದೇವೆ. ಆ ದಕ್ಷ ಪ್ರಜಾಪತಿಯೇ ಅಲ್ಲಿ ರುದ್ರದೇವರಲ್ಲಿ ಮಾಡಿದ ಅಪರಾಧದ ಫಲವಾಗಿ ಕ್ಷತ್ರಿಯನಾಗಿ ಇಲ್ಲಿ ಹುಡ್ತಾ ಇದ್ದಾನೆ. ಈ ಸೃಷ್ಟಿಯ ಪ್ರೇರಣೆಯನ್ನು ಮಾಡ್ಲಿಕ್ಕೆ ಬೇಕಾದ ಎಲ್ಲ ಪ್ರಜಾಸಂತತಿಗಳನ್ನ ಈ ದಕ್ಷ ಪ್ರಜಾಪತಿ ಮುಂದುವರೆಸ್ಕೊಂಡು ಹೋಗ್ತಾ ಇದ್ದಾನೆ. ಆ ಪ್ರಚೇತಸರ ಮಗನಾದ ಇವನು ಬೆಳೆಸ್ತಾ ಇದ್ದಾನೆ. ದಕ್ಷ ಅನ್ನೋ ಹೆಸರು ಇವನಿಗೆ ಸಾರ್ಥಕವಾಗಿತ್ತು. ಆ ಕಾಲದಲ್ಲಿದ್ದಂತಹ ತೇಜಸ್ವಿಗಳು ಅಂತ ಯಾರಿದ್ರ ಎಲ್ಲರ ತೇಜಸ್ಸನ್ನ ಮೀರಿಸುವ ತೇಜಸ್ಸು ಇವನಲ್ಲಿದೆ, ದಕ್ಷತೆ ಇದೆ. ತಾನು ಮಾಡುವ ಕೆಲಸಗಳಲ್ಲಿ ಮಹಾ ದಕ್ಷನಾಗಿದ್ದುಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಯೋಗ್ಯತೆಯಲ್ಲೂ ಉತ್ತಮನಾದವನು. ಅಂತಹ ದಕ್ಷತೆಯನ್ನ ಸಂಪಾದನೆ ಮಾಡಿದ್ರಿಂದ ದಕ್ಷ ಅಂತ ಅನ್ವರ್ಥ ನಾಮದಿಂದ ಇವನಿಗೆ ನಾಮಕರಣ ಮಾಡ್ತಾ ಇದ್ದಾರೆ. ಅದೇ ಹೆಸರಿನಿಂದ ಪ್ರಸಿದ್ಧನಾಗ್ತಾ ಇದ್ದಾನೆ. ಅದೇ ರೀತಿಯಾಗಿ ಈ ದಕ್ಷ ಪ್ರಜಾಪತಿಯನ್ನ ಸೃಷ್ಟಿ, ಜಗತ್ತಿನ ರಕ್ಷಣೆ ಈ ಕಾರ್ಯದಲ್ಲಿ ನಿಯಮನ ಮಾಡ್ತಾ ಇದ್ದಾರೆ. ಅವನ ಪ್ರಚೇತಸರ ತಂದೆ ಯಾರಿದ್ದಾರೋ ಅವರು, ಮರೀಚಿ ಮುಂತಾದಂತಹ ಎಲ್ಲ ಪ್ರಜಾಪತಿಗಳು ಕೂಡ ನೀನು ಈ ಲೋಕಕ್ಕೆ ಪ್ರಜಾಪತಿ ಆಗಿರುವಂತ ಮತ್ತೆ ಪ್ರಜಾಪತಿಯನ್ನಾಗಿ ಅವನನ್ನ ನಿಯಮನ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ಈ 30ನೇ ಅಧ್ಯಾಯ ಇಲ್ಲಿ ಸಮಾಪ್ತಿ ಆಗತ್ತೆ. ಇದನ್ನ ಶ್ಲೋಕಗಳ ಮುಖಾಂತರವಾಗಿ ನೋಡೋಣ. ನಂತರದಲ್ಲಿ ಮುಂದೆ ಏನಾಯ್ತು ಅನ್ನೋದನ್ನ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಅಥ ನಿರ್ಯಾಯ ಸಲಿಲಾತ್ ಪ್ರಚೇತಸ ಉದನ್ಮತಃ ವೀಕ್ಷ್ಯ ಕುಪ್ಯನ್ ದ್ರುಮೈಶ್ಚನ್ನಾಂ ಗಾಮಾರೋಢುಮಿವೋಚ್ಛ್ರಿತೈಃ. ಮರಗಳೆಲ್ಲವೂ ಕೂಡ ಆಕಾಶದೆತ್ತರಕ್ಕೆ ಬೆಳೆದು ಬಿಟ್ಟಿದೆ. ಅಷ್ಟು ಎತ್ತರವಾಗಿ ಬೆಳೆದಂತಹ ಮರಗಳನ್ನ ನೋಡ್ತಾ ಇದ್ದಾರೆ. ನೀರಿನಿಂದ ಹೊರಗಡೆಯಲ್ಲಿ ಬಂದು ನೋಡ್ತಾ ಇದ್ದಾರೆ. ಮರಗಳೆಲ್ಲ ಬೆಳೆದಿವೆ. ಕೃಷಿಗೆ ಅಂತ ಯೋಗ್ಯವಾದ ಭೂಮಿಯೇ ಇಲ್ಲ, ಅಷ್ಟೆಲ್ಲ ದೇಶವನ್ನು ಕಾಡು ಆಕ್ರಮಣ ಮಾಡಿಬಿಟ್ಟಿದೆ. ಅದಾದ್ಮೇಲೆ ಬಾಯಿಂದ ಪ್ರಳಯ ಕಾಲದಲ್ಲಿ ಜಗತ್ತನ್ನ ಸಂಹಾರ ಮಾಡ್ಲಿಕ್ಕೆ ಬಳಸುವಂತಹ ಬೆಂಕಿಯನ್ನ ಇಲ್ಲಿ ಬಳಸಿ, ಅಂತಹ ಬೆಂಕಿಯನ್ನು ಬಳಸಿ ಆ ಅತಿಯಾಗಿ ಬೆಳೆದಂತಹ ಮರಗಳನ್ನ ಸುಟ್ಟು ಹಾಕ್ತಾ ಇದ್ದಾರೆ. ತಥೋಗ್ನಿ ಮಾರುತೌ ರಾಜನ್ನ ಮುಂಚನ್ ಮುಖತೋ ಋಷಾ ಮಹೀಂ ನಿರ್ವೀರುಧಾಂ ಕರ್ತುಂ ಸಾಂವರ್ತಕ ಇವಾಪ್ಯಯೇ. ಪ್ರಳಯ ಕಾಲದಲ್ಲಿ ಸಂವರ್ತಕಾಗ್ನಿ ಹೇಗೆ ಇಡೀ ಭೂಮಿಯನ್ನ ಕೊಚ್ಚಿ ಸುಟ್ಟು ಹಾಕಿ ಸುಟ್ಟು ಬೂದಿ ಮಾಡತ್ತ, ಆ ರೀತಿಯಾದಂತಹ ಬೆಂಕಿಯಿಂದ ಈ ಮರಗಿಡಗಳನ್ನ ಬೂದಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬ್ರಹ್ಮದೇವರು ಬಂದು ಪೂರ್ತಿಯಾಗಿ ನಾಶ ಮಾಡಬೇಡ, ಒಂದಿಷ್ಟು ಬೇಕೋ ಇಷ್ಟು ಸಾಕು, ನಿಲ್ಲಿಸು ಅಂತ ಹೇಳ್ತಾ ಇದ್ದ. ಭಸ್ಮಸಾತ್ ಕ್ರಿಯಮಾಣಾನ್ಸ್ತಾನ್ ಧ್ರುಮಾನ್ ವೀಕ್ಷ್ಯ ಪಿತಾಮಹಃ ಆಗತ ಶಮಯಾಮಾಸ ಪುತ್ರಾನ್ ಬರ್ಹಿಷ್ಮತೋ ನಯೈಹಿ. ನೀತಿ ವಚನಗಳಿಂದ ಶಾಂತ ಮಾಡ್ತಾ ಇದ್ದಾರೆ. ಆಮೇಲೆ ವೃಕ್ಷ ದೇವತೆಗಳು ಬಂದು ಇವರಿಗೆ ಮಾರೀಷೆಯನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಬ್ರಹ್ಮನ ಆದೇಶದಂತೆ ಅವರನ್ನು ಮದುವೆ ಆಗ್ತಾ ಇದ್ದಾನೆ. ತತ್ರಾವಶಿಷ್ಟಾಯೇ ವೃಕ್ಷಾಃ ಭೀತಾ ದ್ರುಹಿತರಂ ತದಾ ಆಜಹೃಸ್ತೆ ಪ್ರಚೇತೋಭ್ಯಃ ಉಪದಿಷ್ಠಾ ಸ್ವಯಂಭುವಾ. ಬ್ರಹ್ಮನ ಆದೇಶದಿಂದ ಅವರನ್ನ ಮದುವೆ ಆಗ್ತಾ ಇದ್ದಾನೆ. ವೃಕ್ಷಾಭಿಮಾನಿ ದೇವತೆಗಳು ತಾವು ರಕ್ಷಣೆ ಮಾಡಿದಂತಹ ಮಾರೀಷೆಯನ್ನ ಇವನಿಗೆ ತಂದು ಒಪ್ಪಿಸ್ತಾ ಇದ್ದಾರೆ. ಯೇ ತೇಚ ಬ್ರಹ್ಮಣ ಆದೇಶಾನ್ ಮಾರೀಷಾಮುಪಯೇಮಿರೆ ಯಸ್ಯಾಂ ಮಹದವಜ್ಞಾನಾತ್ ಅಜನ್ಯಜನಯೋ ನಿಜಃ. ಅಜನಯೋ ನಿಜಃ. ಹಿಂದೆ ಮಹಾದೇವರಲ್ಲಿ ಅಪಚಾರ ಮಾಡಿದ್ದರ ಫಲವಾಗಿ ದಕ್ಷ ಪ್ರಜಾಪತಿ ಹುಟ್ಟದ. ಚಾಕ್ಷುಷ ಮನ್ವಂತರ ಬಂದಿದೆ. ಹಿಂದೆ ಸೃಷ್ಟಿಯ ಪ್ರಳಯ ಕಾಲದಲ್ಲಿ, ಅಂದ್ರೆ ಈ 14 ಮನ್ವಂತರಗಳು ಒಂದು ಬ್ರಹ್ಮನ ಹಗಲಿನಲ್ಲಿರತ್ತೆ ಅಂತ ನಾವು ಕೇಳಿದ್ದೇವೆ. ಮೊದಲಿಗೆ ಸ್ವಯಂಭುವ ಮನ್ವಂತರ, ಆ ನಂತರದಲ್ಲಿ ಚಾಕ್ಷುಷ, ಆ ನಂತರದಲ್ಲಿ ಸ್ವಾರೋಚಿಷ. ಸ್ವಯಂಭುವ, ಸ್ವಾರೋಚಿಷ, ಆಮೇಲೆ ಚಾಕ್ಷುಷ ಮನ್ವಂತರ. ಮೊದಲಿಗೆ ಸ್ವಯಂಭುವ, ಆಮೇಲೆ ಸ್ವಾರೋಚಿಷ, ಆಮೇಲೆ ಚಾಕ್ಷುಷ ಮನ್ವಂತರ. 2 ಮನ್ವಂತರಗಳ ಕಥೆ ಆಗಿದೆ. ಈಗ ಚಾಕ್ಷುಷ ಮನ್ವಂತರ ಪ್ರಾರಂಭವಾಗಿದೆ. ಒಂದೊಂದು ಮನ್ವಂತರದಲ್ಲೂ 71 ಚತುರ್ಯುಗಗಳಿರತ್ತೆ. ಅಂತಹ 71 ಚತುರ್ಯುಗಗಳಿರುವ 2 ಮನ್ವಂತರಗಳು ಕಳೆದು ಚಾಕ್ಷುಷ ಮನ್ವಂತರ ಪ್ರಾರಂಭವಾದಾಗ, ಹಿಂದಿನ ಮನ್ವಂತರದ ಕೊನೆಯಲ್ಲಿ ಪ್ರಳಯ ಕಾಲದಲ್ಲಿ ಪ್ರಾಯಶಃ ಎಲ್ಲ ಜೀವರಾಶಿಯು ಕಡಿಮೆಯಾಗಿದೆ, ನಾಶವಾಗಿದೆ. ಆ ಸಂದರ್ಭದಲ್ಲಿ ಭಗವಂತನ ಪ್ರೇರಣೆಯಿಂದ
ಸೃಷ್ಟಿಗೆ ಬೇಕಾದ ಎಲ್ಲ ಕಾರ್ಯವನ್ನ ಈ ದಕ್ಷ ಪ್ರಜಾಪತಿ ಮಾಡ್ತಾ ಇದ್ದಾನೆ. ಚಾಕ್ಷುಷೇ ತ್ವಂತರೆ ಪ್ರಾಪ್ತೆ ಪ್ರಾಕ್ಸರ್ಗೆ ಕಾಲ ವಿಪ್ಲುತೆ ಯಸ್ ಸಸರ್ಜ ಪ್ರಜಾ ಸ್ರಷ್ಟಾಹ ಸದಕ್ಷೋ ದೈವ ಚೋದಿತಃ. ಬೇಕಾದ ಎಲ್ಲ ಪ್ರಜಾ ಸಂತತಿಯನ್ನ ಬೆಳೆಸ್ತಾ ಇದ್ದಾನೆ. ಯೋನ್ಯಶ್ಚಕಾರ ಯೋನ್ಯಶ್ಚಕಾರ ಸರ್ವೇಷಾಂ ತೇಜಸ್ ತೇಜಸ್ವಿನಾಂ ರುಚ ಸ್ವಯೋಗ್ಯೋಪಾತ್ತ ದಾಕ್ಷ್ಯಾಚ್ಚ ಕರ್ಮಣ ದಕ್ಷಮಬ್ರುವನ್. ಇವನಿಗೆ ದಕ್ಷ ಅನ್ನುವ ಹೆಸರು ಸಾರ್ಥಕವಾಗಿದೆ. ಎಲ್ಲರೂ ಇವನನ್ನ ದಕ್ಷ ದಕ್ಷ ಅಂತ ಕರಿತಾ ಇದ್ದಾರೆ. ಕಾರ್ಯದಲ್ಲಿ ದಕ್ಷನಾಗಿದ್ದಾನೆ, ಪ್ರಜೆಗಳನ್ನ ನಿರ್ವಹಣೆ ಮಾಡೋದ್ರಲ್ಲಿ ಸಮರ್ಥನಾಗಿದ್ದಾನೆ. ಅದರಿಂದ ದಕ್ಷ ಅನ್ನುವ ಹೆಸರು ಇವನಿಗೆ ಅನ್ವರ್ಥವಾಗಿದೆ. ತಂ ಪ್ರಜಾ ಸರ್ಗ ರಕ್ಷಾಯಾಂ ಅನಾದಿರ್ಭಗವಾನಜಃ ಯುಯೋಜ ಯುಯುಜುಸ್ತಂ ವೈ ಸರ್ವೇನ್ಯೇ ಚ ಪ್ರಜೇಶ್ವರಾಃ. ಎಲ್ಲ ದೇವತೆಗಳು, ಮರೀಚಿ ಮುಂತಾದಂತಹ ಯಾವ ಹಿಂದಿನ ಸಂವತ್ಸರದ ಕಲ್ಪದ ಪ್ರಜಾಪತಿಗಳಿದ್ರು ಅವರೆಲ್ಲರೂ ಕೂಡ ನೀನು ಪ್ರಜಾಪತಿ ಆಗುವಂತ ಪ್ರಜಾಪತಿ ಸ್ಥಾನಕ್ಕೆ ಇವನನ್ನ ನಿಯಮನ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ 30ನೇ ಅಧ್ಯಾಯ ಮುಗೀತು. ಇದು ಆದ ಮೇಲೆ ಪ್ರಚೇತಸರು ಏನ್ ಮಾಡಿದ್ರು? ಅವರು ತಪಸ್ಸನ್ನು ಮಾಡಿ ಹೊರಗಡೆ ಬಂದ್ರು. ಮಾಡಿ ಬಂದಾದ್ಮೇಲೆ ಏನೇನಾಯ್ತು ಜಗತ್ತಿನಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ತತ ಉತ್ಪನ್ನ ವಿಜ್ಞಾನಾಃ ಆಶ್ವಧೋಕ್ಷಜ ಭಾಷಿತಂ ಸ್ಮರಂತ ಆತ್ಮಜೇ ಭಾರ್ಯಾಂ ವಿಸೃಜ್ಯ ಪ್ರಾವ್ರಜನ್ ಗೃಹಾತ್. ಪ್ರಚೇತಸರು ಮನುಷ್ಯಮಾನದ 12 ಲಕ್ಷ ವರ್ಷಗಳಷ್ಟು ಕಾಲ ರಾಜ್ಯಭಾರವನ್ನು ಮಾಡಿದರು. ಬಹಳ ಜ್ಞಾನ ಸಂಪಾದನೆ ಮಾಡಿಕೊಂಡಿದ್ದಾರೆ. ಆ ಜ್ಞಾನ ಸಂಪಾದನೆ ಆದ ನಂತರ ಪರಮಾತ್ಮ ಹೇಳಿದ್ದನ್ನು ನೆನಪಾಯಿತು. ನಮಗೆ ಸುಖದ ಭೋಗಗಳನ್ನ ಅನುಭವಿಸುವ ಸಂದರ್ಭದಲ್ಲಿ ಭಾಗವತದ ಉಪದೇಶಗಳೆಲ್ಲ ಮರ್ತು ಹೋಗಿರುತ್ತೆ, ಸಜ್ಜನರ ಉಪದೇಶಗಳೆಲ್ಲವೂ ಮರ್ತು ಹೋಗಿರುತ್ತೆ. ಆದರೆ ಪ್ರಚೇತಸರು ಇಷ್ಟು ವರ್ಷಗಳ ಕಾಲ ಭೋಗ ಮಾಡಿದ ನಂತರದಲ್ಲಿಯೂ ಕೂಡ ಪರಮಾತ್ಮ ನೀವಿಷ್ಟೆಲ್ಲ ಕಾಲ ಭೋಗಗಳನ್ನ ಮಾಡಿ ನಂತರ ಸಂಸಾರದಲ್ಲಿ ವಿರಕ್ತರಾಗಿ ಬಂದು ತಪಸ್ಸನ್ನು ಆಚರಣೆ ಮಾಡಿ ಮತ್ತೆ ನನ್ನ ಲೋಕವನ್ನು ಪಡೀರಿ ಅಂತ ಹೇಳಿದ್ರು. ಅದನ್ನ ನೆನಪಿನಲ್ಲಿಟ್ಟುಕೊಂಡು ಇವರೆಲ್ಲರೂ ಕೂಡ ತನ್ನ ಮಗನಿಗೆ ಈ ಜಗತ್ತಿನ ನಿರ್ವಹಣೆಯ ಭಾರವನ್ನ ಕೊಟ್ಟು ಪಶ್ಚಿಮ ಸಮುದ್ರದ ತೀರದಲ್ಲಿ ಜಾಜಲಿ ಅಂತ ಒಬ್ಬ ಋಷಿಗಳಿದ್ರು. ಅವರ ಕಥೆ ಮುಂದೆ ಬರುತ್ತೆ, ಇನ್ನೊಂದು ಕಡೆಯಲ್ಲಿ ಬರುತ್ತೆ. ಆ ಜಾಜಲಿ ಮುನಿಗಳು ಸಿದ್ಧಿಯನ್ನು ಪಡೆದಂತಹ ಪ್ರದೇಶ. ಅಂತಹ ಆ ಪ್ರದೇಶಕ್ಕೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ದೀಕ್ಷಿತರಾಗ್ತಾ ಇದ್ದಾರೆ. ತಮ್ಮ ಇಂದ್ರಿಯಗಳನ್ನ ಮನಸ್ಸನ್ನ ಹತೋಟಿಯಾಗಿ ಇಟ್ಟುಕೊಂಡು ಧ್ಯಾನ ಮಾಡಬೇಕು ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವನ ತಂದೆಗೆ ಉಪದೇಶ ಕೊಟ್ಟಂತಹ ನಾರದ ಮಹರ್ಷಿಗಳೇ ಇವರಿಗೂ ಉಪದೇಶವನ್ನು ಕೊಡಬೇಕು ಎಂಬ ಉದ್ದೇಶದಿಂದ ಅಲ್ಲಿ ಬರ್ತಾ ಇದ್ದಾರೆ, ಕಾಣಿಸಿಕೊಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಮಹಾತ್ಮರ ದರ್ಶನ ಆಗುವುದು ಬಹಳ ಅಪರೂಪ. ಜ್ಞಾನಿಗಳು ಬಂದಾಗ ಅವರ ದರ್ಶನವಾದ ತಕ್ಷಣದಲ್ಲಿ ನಮಗೇನು ಸಂಶಯಗಳಿರುತ್ತೋ ಎಲ್ಲ ಸಂಶಯಗಳನ್ನು ಕೇಳ್ಕೊಳ್ಬೇಕು. ಸುಮ್ಮನೆ ಕಾಡು ಹರಟೆಯನ್ನು ಮಾಡುವಂಥದ್ದಲ್ಲ. ಇವ್ರು ಬಂದ ತಕ್ಷಣ ನಾರದರು ಅಪರೂಪಕ್ಕೆ ಅಂತ ನಮ್ಮ ಉದ್ಧಾರಕ್ಕೋಸ್ಕರನೇ ದರ್ಶನವನ್ನು ಕೊಟ್ಟಿದ್ದಾರೆ ಅಂತ ತಿಳಿದು ಅವರು ಬಂದ ತಕ್ಷಣದಲ್ಲಿ ಎದ್ದು ಸತ್ಕಾರ ಮಾಡಿ ಅವರು ಕುಳಿತ ನಂತರದಲ್ಲಿ ತಾವು ಕುಳಿತುಕೊಂಡು ಅವರ ಬಳಿಯಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ನಾರದರೇ, ಈ ಆಶ್ರಮಕ್ಕೆ ತಮಗೆ ಸ್ವಾಗತ. ನಮ್ದು ಯಾವುದೋ ಜನ್ಮ ಜನ್ಮಾಂತರಗಳ ಪುಣ್ಯ ಇರಬೇಕು, ನೀವು ನಮಗೆ ದರ್ಶನ ಕೊಡ್ತಾ ಇದ್ದೀರಿ. ನೀವು ಹೇಗೆ ಅಂತಂದ್ರೆ ನೀವು ನಿರಂತರ ಸಂಚಾರ ಮಾಡ್ತಾ ಇರ್ತೀರಿ. ನಿಮ್ಮ ಸಂಚಾರ ನಿಮಗೆ ಉಪಯೋಗ ಇದೆಯೇ? ನಿಮ್ಮ ಸಂಚಾರದಿಂದ ನಿಮಗೇನು ಉಪಯೋಗ ಇಲ್ಲ. ಸೂರ್ಯ ನಿರಂತರವಾಗಿ ಸುತ್ತುತ್ತಾ ಇರ್ತಾನೆ. ಸೂರ್ಯನ ಸುತ್ತುವಿಕೆಯಿಂದ ಉಪಯೋಗ ಯಾರಿಗೆ? ಸೂರ್ಯನಿಗೇನೂ ಇಲ್ಲ. ಹಗಲು ರಾತ್ರಿಗಳಾಗಿ ದೈನಂದಿನ ಚಟುವಟಿಕೆಗಳು ನಮಗಾಗತ್ತೆ, ನಮ್ಮ ಉಪಯೋಗಕ್ಕೆ ಅಂತ ಸೂರ್ಯ ತಿರುಗ್ತಾ ಇರ್ತಾನೆ. ಅದರಂತೆ ನಮ್ಮಂತಹ ಜನರ ಉಪಕಾರಕ್ಕೋಸ್ಕರ ಅಂತ ನೀವು ತಿರುಗ್ತಾ ಇದ್ದೀರಿ. ತಮಾಗತಂ ತೇ ಉತ್ಥಾಯ ಪ್ರಣಿಪತ್ಯಾಭಿನಂದ್ಯ ಚ ಪೂಜಯಿತ್ವಾ ಯಥಾದೇಶಂ ಸುಖಾಸೀನ ಮಥಾಬ್ರುವನ್. ಬಂದಾಗ ಎದ್ದು ನಿಂತು ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿ ಸತ್ಕಾರ ಮಾಡಿ ಅವರನ್ನು ಕುರಿತು ಕೇಳ್ತಾ ಇದ್ದಾರೆ. ಸ್ವಾಗತಂತೆ ಸುರರ್ಷೇ ಅದ್ಯ ದಿಷ್ಟ್ಯಾನೋ ದರ್ಶನಂ ಗತಃ. ನಮ್ಮ ಜನ್ಮ ಜನ್ಮಾಂತರಗಳ ಪುಣ್ಯದ ಫಲವಾಗಿ ನಮಗೆ ಇವತ್ತು ದರ್ಶನವನ್ನು ಕೊಟ್ಟಿದ್ದೀರಿ. ತವ ಚಂಕ್ರಮಣಂ ಬ್ರಹ್ಮನ್ ಅಭಯಾಯ ಯಥಾರವೇಹೇ. ನಿರಂತರ ಕಗ್ಗತ್ತಲಿನಲ್ಲಿ ಇದ್ದೇವೆ ಅಂತಾದ್ರೆ ಬಹಳ ಭಯವಾಗತ್ತೆ. ಆ ಭಯವನ್ನು ಹೋಗಲಾಡಿಸ್ಲಿಕ್ಕೆ ಅಂತ ಸೂರ್ಯನ ಸಂಚಾರ ಹೇಗಿದೆಯೋ
ಹಾಗೆ ಸಂಸಾರದ ಭಯವೆಂಬಂತಹ ದೊಡ್ಡ ಕಾರ್ಗತ್ತಲಿನಲ್ಲಿ ಮುಳುಗಿರುವಂತಹ ನಮ್ಮ ಉದ್ಧಾರಕ್ಕೋಸ್ಕರ ಅಂತ ನೀವು ನಿರಂತರವಾಗಿ ಜಗತ್ತಿನಲ್ಲಿ ಸಂಚಾರ ಮಾಡ್ತಾ ಇದ್ದೀರಿ ಅಂತ ನಿಮಗೆ ಸ್ವಾಗತ. ನಮಗೆ ಹಿಂದೆ ತಪಸ್ಸಿಗೆ ಅಂತ ಹೊರಟು ನಿಂತಾಗ ಮಾನಸ ಸರೋವರದಿಂದ ಎದ್ದು ಬಂದಂತಹ ರುದ್ರದೇವರು ರುದ್ರಗೀತೆಯನ್ನು ಉಪದೇಶ ಕೊಟ್ಟಿದ್ರು. ಆ ಉಪದೇಶವನ್ನು ತಿಳಿದುಕೊಂಡು ಲಕ್ಷ ಲಕ್ಷ ವರ್ಷಗಳಷ್ಟು ಕಾಲ ತಪಸ್ಸನ್ನು ಮಾಡಿ ಪರಮಾತ್ಮನನ್ನ ಅಪರೋಕ್ಷತಃ ಕಂಡಿದ್ದೇವೆ. ಕಂಡಾಗ ಪರಮಾತ್ಮನು ಕೂಡ ನಮಗೆ ಅನೇಕ ಉಪದೇಶಗಳನ್ನು ಕೊಟ್ಟಿದ್ದಾನೆ. ಯಾಕೆ ಅಂತಂದ್ರೆ ಇಷ್ಟು 12 ಲಕ್ಷಗಳಷ್ಟು ವರ್ಷಗಳ ಕಾಲ ಗೃಹಸ್ಥಾಶ್ರಮದಲ್ಲಿ ನಿರತರಾಗಿದ್ದೇವೆ. ಹಾಗಾಗಿ ನಮಗದು ಎಲ್ಲವೂ ಕೂಡ ಉಪದೇಶ ಪ್ರಾಯಶಃ ಮರೆತು ಹೋಗ್ಬಿಟ್ಟಿದೆ. ನಮಗೆ ಹಿಂದೆ ಏನಾಗಿತ್ತು ಅನ್ನೋ ಕಥಾನಕಗಳೆಲ್ಲವೂ ಕೂಡ ಮರುದಿವಸ ಈ ಸಂದರ್ಭಕ್ಕೆ ಬಂದು ಕೂತಾಗ ಎಲ್ಲ ಒಂದು ಸರ್ತಿ ಈ ಎರೈಸರ್ ಇಂತ ಅಳಿಸಿದ ಹಾಗಾಗಿ ಹೋಗ್ಬಿಟ್ಟಿರತ್ತೆ ತಲೆಯಲ್ಲಿ. ಯಾಕೆ ಅಂತಂದ್ರೆ ದಿನನಿತ್ಯದ ಪಡಿಪಾಟಲಗಳಲ್ಲಿ ಈ ಮನಸ್ಸು ವ್ಯಸ್ತವಾಗಿದ್ದುಕೊಂಡು ಈ ಎಲ್ಲ ವಿಷಯಗಳನ್ನು ಮರೆತು ಬಿಟ್ಟಿರ್ತೇವೆ. ದೋಷ ಅಲ್ಲ, ಅದು ಮನುಷ್ಯನ ಸಹಜ ಸ್ವಭಾವ. ಹಾಗೆ ನಮಗೂ ಕೂಡ ಆ ಭಗವಂತ ಕೊಟ್ಟ ಉಪದೇಶ, ರುದ್ರದೇವರು ಕೊಟ್ಟ ಉಪದೇಶಗಳೆಲ್ಲವೂ ಕೂಡ ಮಸ್ತಕದಿಂದ ನಾಶವಾಗಿ ಹೋಗಿದೆ. ತಲೆಯಲ್ಲೆಲ್ಲವೂ ಕೂಡ ಅದು ಇಲ್ಲ ಅನ್ನೋ ಲೆಕ್ಕದಲ್ಲಿದೆ. ಹಾಗಾಗಿ ನಮಗೆ ಮತ್ತೊಮ್ಮೆ ಆ ಪರಮಾತ್ಮನ ಚಿಂತನೆಯನ್ನ ಮನಸ್ಸಿನಲ್ಲಿ ಮೂಡುವಂತಹ ಅಧ್ಯಾತ್ಮದ ತತ್ವವನ್ನು ಉಪದೇಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯದಾದಿಷ್ಟಂ ಭಗವತಾ ಶಿವೇನಾಧೋಕ್ಷಜೇನ ಚ ತದ್ಗೃಹೇಶು ಪ್ರಸಕ್ತಾನ ಪ್ರಾಯಶಃ ಕ್ಷಪಿತಂ ಪ್ರಭೋ. 90% ಆ ತಲೆಯಲ್ಲಿ ಮೂಡಿದಂತಹ ಆ ತತ್ವಜ್ಞಾನವೆಲ್ಲವೂ ಕೂಡ ಗೃಹಸ್ಥಾಶ್ರಮದಲ್ಲಿ ನಿರತರಾದಂತಹ ಕಾರಣದಿಂದ ಎಲ್ಲ ಮರೆತು ಹೋಗಿದೆ. ಇಷ್ಟೆಲ್ಲ ವೈರಾಗ್ಯದ ಉಪದೇಶಗಳನ್ನು ಕೊಡ್ತಾ ಇರ್ತೇವೆ. ಪುಸ್ತಕ ಮುಚ್ಚಿಟ್ಟ ನಂತರದಲ್ಲಿ ಮತ್ತೆ ಚಿಂತೆಗಳು ನಮಗೆ ಪ್ರಾರಂಭವಾಗತ್ತೆ. ಅಯ್ಯೋ, ಈ ಸಾಂಸಾರಿಕ ಚಿಂತೆ ಇದೆ, ಇಲ್ಲಿ ಇಷ್ಟು ಖರ್ಚಾಗತ್ತೆ, ಇಲ್ಲಿ ಇಷ್ಟು ಖರ್ಚಾಗತ್ತೆ, ಜೀವನ ನಡೆಸೋದು ದುಸ್ತರ ಇದೆ, ಹೊರಗಡೆಯಲ್ಲಿ ಹೀಗಿದೆ, ನಮಗೆ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ, ಮನೆ ನಿರ್ವಹಣೆ ಕಷ್ಟ ಆಗ್ತಾ ಇದೆ, ಅವ್ರು ಈ ರೀತಿಯಾಗಂದ್ರು, ಇವ್ರು ಆ ರೀತಿಯಾಗಂದ್ರು. ಈ ರೀತಿಯಾದಂತಹ ಜಂಜಾಟಗಳಲ್ಲಿ ನಮಗೆ ಈ ಎಲ್ಲ ಉಪದೇಶಗಳು ಕೂಡ ಮರೆಯಾಗಿ ಹೋಗಿರತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಮತ್ತೆ ನೀವು ಸಿಕ್ಕಿದ್ದೀರಲ್ಲ, ಮತ್ತೆ ಅಧ್ಯಾತ್ಮ ತತ್ವವನ್ನು ನಮಗೆ ಉಪದೇಶ ಕೊಡಿ. ಯಾಕೆ ಅಂತಂದ್ರೆ ನಿಮ್ಮ ಉಪದೇಶವನ್ನು ಪಡೆದ್ವಿ ಅಂತಂದು ಹೇಳಿದ್ರೆ ಅದು ಕತ್ತಲಿನಲ್ಲಿ ಟಾರ್ಚ್ ಇದ್ದ ಹಾಗೆ, ಅಥವಾ ಸಮುದ್ರದಲ್ಲಿ ಮುಳುಗುವಂತಹ ವ್ಯಕ್ತಿಗೆ ಗಟ್ಟಿಯಾದ ನೌಕೆ ಸಿಕ್ಕ ಹಾಗೆ. ನಿಮ್ಮ ಉಪದೇಶವನ್ನು ನಿರಂತರವಾಗಿ ಕೇಳಿ ಸಂಸಾರದ ಸಾಗರವನ್ನು ದಾಟ್ಲಿಕ್ಕೆ ಅಂತ ಪ್ರಯತ್ನ ಪಡ್ತೇವೆ. ನಾವು ಕೂಡ ಅದೇ ರೀತಿಯಾಗಿ ಅವರನ್ನು ಪ್ರಾರ್ಥನೆ ಮಾಡ್ತಾ ಇರೋದು. ನಾರದರ ಉಪದೇಶಗಳನ್ನು ಕೇಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ. ಇದರಿಂದಾಗಿ ಪ್ರತಿನಿತ್ಯದಲ್ಲೂ ಮರೆತು ಹೋದಂತಹ ಪರಮಾತ್ಮನ ತತ್ವಜ್ಞಾನ ಮತ್ತೆ ಮತ್ತೆ ಮೂಡ್ಲಿ. ನಮ್ದು ಹೇಗೆ ಅಂತಂದ್ರೆ ಪ್ರತಿನಿತ್ಯದಲ್ಲಿ ಸಸಿಯನ್ನ ಬೆಳೆಸ್ತೇವೆ, ಮೊಳಕೆಯನ್ನ ಬೀಜಗಳನ್ನು ಬಿತ್ತೇವೆ, ಅದು ಮೊಳಕೆಯಾಗಿ ಬಂದಿರೋ ಅಷ್ಟರಲ್ಲಿ ಮತ್ತೆ ಚಿವುಟಿ ಬಿಡತ್ತೆ. ಯಾರಾದ್ರೂ ಬಂದು ಕಾಲಿನಿಂದ ತುಳಿದು ಬಿಡ್ತಾರೆ ಆ ಮೊಳಕೆಗಳನ್ನ. ಮತ್ತೇನ್ ಮಾಡ್ಬೇಕು? ನಿರಾಶರಾಗಿ ಕೂಡೋದಲ್ಲ, ಮತ್ತೆ ಆ ಬೀಜಗಳನ್ನು ಬಿತ್ತಬೇಕು. ಮತ್ತೆ ಮತ್ತೆ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಭಗವಂತನ ಕಥೆಗಳೆಂಬಂತಹ ದೊಡ್ಡ ಬೀಜಗಳನ್ನು ಬಿತ್ತುತ್ತಾನೇ ಇರಬೇಕು. ಬಿತ್ತುತ್ತಾ ಇದ್ದಾಗ ಯಾವತ್ತೋ ಒಂದು ದಿವಸ ಆಕ್ರಮಣ ಕಡಿಮೆ ಆಯ್ತು ಅಂತಂದ್ರೆ ಆ ಬೀಜ ಮೊಳಕೆಯಾದಂತಹ ಆ ಬೀಜ ಚಿಕ್ಕ ಸಸಿಯಾಗಿ, ಗಿಡವಾಗಿ, ಮರವಾಗಿ ಬೆಳೆದೀತು. ಅದಕ್ಕೆ ನಮ್ಮ ಪ್ರಯತ್ನವನ್ನು ಬಿಡ್ಲಿಕ್ಕಿಲ್ಲ. ಅದರಿಂದಾಗಿ ನಿರಂತರವಾಗಿ ಆ ಕಥಾಶ್ರವಣವನ್ನ, ಆಧ್ಯಾತ್ಮದ ತತ್ವಗಳನ್ನ ನಿರಂತರವಾಗಿ ಶ್ರವಣ ಮಾಡ್ತಾ ಇರಬೇಕು. ಅದನ್ನ ನಾರದ ಮಹರ್ಷಿಗಳಿಂದಾಗಿ ನಾವು ಕೇಳಬೇಕು ಅಂತ ಬಯಸಿದ್ದೇವೆ. ನಮಗೆ ಆ ತತ್ವಗಳನ್ನು ಉಪದೇಶ ಕೊಡಿ ಅಂತ ಪ್ರಚೇತಸರು ಕೇಳಿದಾಗ, ಏನಾಂಜಸ ತರಿಷ್ಯಾಮೋ ದುಸ್ತರಂ ಭವಸಾಗರಂ, ನಿಮ್ಮ ಉಪದೇಶದಿಂದಾಗಿ ಈ ಸಂಸಾರ ಸಾಗರವನ್ನು ಅನಾಯಾಸವಾಗಿ ದಾಟಬಹುದು, ಅಂತಹ ಪರಮಾತ್ಮನ ತತ್ವಗಳನ್ನ ಉಪದೇಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಚೇತಸರು 10 ಜನ ಬಂದು ಕೇಳಿದಾಗ ನಾರದ ಮಹರ್ಷಿಗಳು ಭಗವಂತನ ತತ್ವಗಳನ್ನು ಹೇಳ್ತಾ ಇದ್ದಾರೆ. ಅದ್ಭುತವಾದಂತಹ ಉಪದೇಶ ಇದು. ತುಂಬಾ ಪುಟ್ಟದಾದ ಉಪದೇಶ. ಕೆಲವು ಶ್ಲೋಕಗಳಲ್ಲಿ ಈ ಉಪದೇಶ ಇದೆ. ಒಂದು 20 ಶ್ಲೋಕಗಳಲ್ಲಿ ಇದೆ ಅಷ್ಟೇ, 15-20 ಶ್ಲೋಕಗಳಲ್ಲಿ ಅದ್ಭುತವಾದಂತಹ ಉಪದೇಶಗಳು. ಇತಿ ಪ್ರಚೇತಸ ಪೃಷ್ಟೋ ಭಗವಾನ್ ನಾರದೋ ಮುನಿಃ ಭಗವತ್ಯುತ್ತಮ ಶ್ಲೋಕ ಆವಿಷ್ಟಾತ್ಮ ಬ್ರವೀನ್ ನೃಪಾನ್. ಭಗವಂತನಲ್ಲಿ ಮನಸ್ಸನ್ನಿಟ್ಟಿರುವಂತಹ ಆ ನಾರದ ಮಹರ್ಷಿಗಳು
ಪ್ರಚೇತಸರು ಕೇಳಿದಾಗ ಪರಮಾತ್ಮನ ತತ್ವವನ್ನು ಉಪದೇಶ ಕೊಡ್ತಾ ಇದ್ದಾರೆ. ನಮ್ಮನ್ನೇ ನಾವು ನೋಡಿಕೊಂಡು ಹೇಳ್ಬೇಕು. ನಾರದರು ಹೇಳ್ತಾ ಇದ್ದಾರೆ, ಯಾವುದು ನಿಜವಾದ ಜೀವಿತ, ನಾವು ಮಾಡುವ ಕರ್ಮಗಳು ಯಾವಾಗ ಸಫಲವಾಗತ್ತೆ, ನಮ್ಮ ಜೀವನ ಯಾವಾಗ ಸಾರ್ಥಕವಾಗತ್ತೆ, ನಮ್ಮ ಮನಸ್ಸು ಯಾವಾಗ ನಿಜವಾಗಿ ಪರಿಶುದ್ಧವಾಗತ್ತೆ, ನಮ್ಮ ಮಾತು ಯಾವಾಗ ಪರಿಶುದ್ಧವಾಗತ್ತೆ, ನಮ್ಮ ಮಾತುಗಳು ಯಾವಾಗ ಸಾರ್ಥಕವಾಗತ್ತೆ. ಯಾವಾಗ ಅಂತಂದ್ರೆ ಯಾವ ಸಂದರ್ಭದಲ್ಲಿ ನಮ್ಮ ಮಾತುಗಳು ಪರಮಾತ್ಮನ ಉದ್ದೇಶವಾಗಿ ಇರುತ್ತೋ, ನಾವು ಮಾಡುವ ಪ್ರತಿಯೊಂದು ಕರ್ಮಗಳಲ್ಲಿ ಇದು ಪರಮಾತ್ಮನ ಪೂಜೆ ಎಂಬಂತಹ ಭಾವನೆಯೂ ಇರುತ್ತೋ, ಯಾವ ದೈಹಿಕವಾದ ಚಟುವಟಿಕೆಗಳಲ್ಲಿ ಪರಮಾತ್ಮನ ಚಿಂತನೆ ಇರುತ್ತೋ, ಯಾವ ಮನುಷ್ಯನ ಕಾಲ ಪರಮಾತ್ಮನ ಸೇವೆಗೆ ಅಂತ ಮುಡಿಪಾಗಿರುತ್ತೋ, ಆ ಕಾಲ, ಆ ಶರೀರ, ಆ ಶರೀರದಿಂದ ಮಾಡಿದಂತಹ ಕ್ರಿಯೆಗಳು, ಮಾತಾಡಿದಂತಹ ಪ್ರತಿಯೊಂದು ಮಾತುಗಳು ಕೂಡ ಅವುಗಳು ಸಾರ್ಥಕ ಅಂತ ಕರೆಸಿಕೊಳ್ಳುತ್ತವೆ. ಹಿಂದೆ ಒಮ್ಮೆ ಹೇಳಿದ್ದೇನೆ, ಯಥೇಷ್ಟಂ ಭುಂಕ್ಷ್ವ ಮಾಭೈಷೀಹಿ ತಕ್ರಮಂತೆ ಭೋಜನಾಂತೆ ತಕ್ರಂ ಪಿಬ ಅಂತ ಆ ಶ್ಲೋಕ ಏನೋ ಬರುತ್ತೆ. ಎಷ್ಟು ಬೇಕಾದ್ರೂ ತಿನ್ನು, ಎಷ್ಟು ಬೇಕಾದ್ರೂ ತಿನ್ನು, ಆದ್ರೆ ಊಟದ ಕೊನೆಯಲ್ಲಿ ನೀರಾದ ಮಜ್ಜಿಗೆಯನ್ನು ಕುಡಿದು ಬಿಡು, ಅಜೀರ್ಣದ ಬಾಧ ಇರೋದಿಲ್ಲ. ಎಷ್ಟು ಬೇಕಾದ್ರೂ ಮಾತನಾಡು, ಅಂತೆ ನಾರಾಯಣಂ ಸ್ಮರ, ಕೊನೆಗೆ ಮಾತನಾಡಿದ ಪ್ರತಿಯೊಂದು ಮಾತುಗಳು ಕೂಡ ಭಗವಂತನ ಪೂಜೆಯಾಗ್ಲಿ ಅಂತ ಯೋಚನೆ ಮಾಡು. ನಮ್ಮ ಮಾತುಗಳಲ್ಲಿ ಬೇರೆ ಬೇರೆ ವಿಷಯಗಳು ಬರುತ್ತೆ, ಬೇರೆ ಬೇರೆ ಹರಟುತ್ತೇವೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಈ ಎಲ್ಲ ಚರ್ಚೆಯ ಕೊನೆಯಲ್ಲಿ ಪ್ರತಿಯೊಂದು ಅಕ್ಷರಗಳು, ಪ್ರತಿಯೊಂದು ಪದಗಳು ಪರಮಾತ್ಮನ ಗುಣಗಳನ್ನು ಪ್ರತಿಪಾದನೆ ಮಾಡುತ್ತೆ. ಅದರಿಂದಾಗಿ ನಾರಾಯಣ ನಿನ್ನ ಸ್ತೋತ್ರವಾಗ್ಲಿ ನಾವು ಮಾಡಿದ ಮಾತುಗಳು ಅಂತ ಅದು ಒಂದು ಭಾವನೆ ಬರಬೇಕು. ಅಂದ್ರೆ ಬರೀ ಹರಟಬೇಕು, ಕೊನೆಗೆ ನಾರಾಯಣ ನಾರಾಯಣ ಅಂತ ಅನ್ಕೊಂಡು ಹೋಗ್ಬೇಕು ಅಂತ ಅರ್ಥ ಅಲ್ಲ. ಆ ರೀತಿಯಾದ ಸ್ಮರಣೆಯನ್ನು ಮಾಡ್ತಾ ಹೋದ್ವಿ ಅಂತಂದ್ರೆ, ಓ ಇಷ್ಟು ವ್ಯರ್ಥ ಪ್ರಲಾಪಗಳನ್ನು ಮಾಡ್ತಾ ಇದ್ದೇವೆ, ಇದನ್ನ ಕಡಿಮೆ ಮಾಡಬೇಕು ಅನ್ನುವ ಯೋಚನೆ ಮನಸ್ಸಿಗೆ ಬರುತ್ತೆ. ಮಾತನಾಡಿದರೂ ಆ ಮಾತುಗಳೆಲ್ಲ ಪರಮಾತ್ಮನ ಅರ್ಚನೆ, ಪರಮಾತ್ಮನ ಸ್ತೋತ್ರ ಅನ್ನುವ ಭಾವನೆ ಇತ್ತು ಅಂತಾದ್ರೆ ಅದರಿಂದಲೂ ಕೂಡ ಅಂತಃಕರಣ ಶುದ್ಧಿ ಆಗತ್ತೆ. ಮಾಡಿದ ಮಾತು, ಆಡಿದ ಮಾತು ಪರಮಾತ್ಮನ ಸ್ತೋತ್ರವಾಗತ್ತೆ. ಆ ಭಾವನೆ ಇರ್ಲಿ. ನಮ್ಮ ಜನ್ಮ ಭಗವಂತನ ಸೇವೆಗಳಿಗೆ ಅಂತ ಮುಡಿಪಾಗಿತ್ತು ಅಂತಂದ್ರೆ ಆ ಜನ್ಮವು ಸಾರ್ಥಕವಾಗತ್ತೆ. ನಾವು ಮಾಡಿದ ಪ್ರತಿಯೊಂದು ಕರ್ಮಗಳು, ನಾವೀಗ ತಾನೇ ಪ್ರಚೇತಸರು ಆ ಪರಮಾತ್ಮನಲ್ಲಿ ಮಾಡಿದ ಸ್ತೋತ್ರಗಳನ್ನು ಕೇಳಿದ್ದೇವೆ. ನಾನು ಎಷ್ಟು ಜನಕ್ಕೆ ಅತಿಥಿಗಳಿಗೆ, ಅಭ್ಯಾಗತರಿಗೆ ಸೇವೆಯನ್ನು ಮಾಡಿದ್ದೇನೋ, ಗುರು ಶುಶ್ರೂಷೆಯನ್ನು ಮಾಡಿದ್ದೇನೋ, ಪರಮಾತ್ಮನ ಉದ್ದೇಶವಾಗಿ ತಪಸ್ಸನ್ನು ಮಾಡಿದ್ದೇನೋ, ಯಾವ ಯಾವ ಕೆಲಸಗಳನ್ನು ಮಾಡಿದ್ದೇನೋ, ವೃಣಿ ಮಹೇತೆ ಪರಿತೋಷಣಾಯ, ಆ ಎಲ್ಲ ಕರ್ಮಗಳು ಕೂಡ ಪರಮಾತ್ಮ ನಿನ್ನ ಸಂತೋಷಕ್ಕೆ ಕಾರಣವಾಗ್ಲಿ ಅನ್ನುವ ಭಾವನೆ ಬಂತು ಅಂತಾದರೆ ಆ ಮಾತುಗಳೆಲ್ಲವೂ ಕೂಡ ಸಾರ್ಥಕ ಅಂತ ಕರೆಸಿಕೊಳ್ಳುತ್ತವೆ. ಇಲ್ಲ ಅಂತಾದ್ರೆ ಯಾವ ಸತ್ಕುಲದಲ್ಲಿ ಹುಟ್ಟಿದರೇನು, ಬಹಳ ಸಂಭ್ರಮದಿಂದಾಗಿ ಯಜ್ಞೋಪವೀತವನ್ನ ಧಾರಣೆ ಮಾಡಿಸಿ ದೊಡ್ಡ ಮುಂಜಿ ಕಾರ್ಯಕ್ರಮವನ್ನು ಮಾಡ್ತೇವೆ, ಉಪನಯನ ಕಾರ್ಯಕ್ರಮವನ್ನು ಮಾಡ್ತೇವೆ. 3 ಬಗೆಯ ಜನ್ಮಗಳನ್ನ ಹೇಳ್ತಾರೆ. ಮಾನವನಿಗೆ ಸತ್ಕುಲದಲ್ಲಿ ಹುಟ್ಟೋದು ಇದು ಒಂದು ದೊಡ್ಡ ಜನ್ಮ. ಉತ್ತಮವಾದಂತಹ ವಂಶದಲ್ಲಿ ಸಜ್ಜನರಿರುವಂತಹ ಕುಲದಲ್ಲಿ ಹುಟ್ಟೋದು ಅನ್ನೋದು ಬಹಳ ಅಪರೂಪ, ಅದು ದೊಡ್ಡ ಜನ್ಮ. ಗಾಯತ್ರಿಯ ಉಪದೇಶವನ್ನ ಪಡೆಯೋದು, ಆ ನಂತರದಲ್ಲಿ ಮತ್ತೆ ವಿವಾಹದಿಂದಾಗಿ ಸಂಸ್ಕೃತನಾಗೋದು. ಈ ರೀತಿಯಾಗಿ 3 ಥರದ ಜನ್ಮ ಮನುಷ್ಯನಿಗಾಗತ್ತೆ. ಸತ್ಕುಲದಲ್ಲಿ ಹುಟ್ಟೋದು, ಗಾಯತ್ರಿಯ ಉಪದೇಶವನ್ನ ಪಡೆದು ಆ ಗಾಯತ್ರಿಯ ಜಪಕ್ಕೆ ಅರ್ಹನಾಗೋದು ಉಪನಯನ ಸಂಸ್ಕಾರದಿಂದ, ಯಜ್ಞ ದೀಕ್ಷೆಯನ್ನು ಪಡೆಯೋದು. ಯಜ್ಞದ ದೀಕ್ಷೆ ಅನ್ನುವಂತಹದ್ದು ವಿವಾಹ ಕಾಲದಲ್ಲಿ ಸಿಗತ್ತೆ. ಆ ಯಜ್ಞ ದೀಕ್ಷೆಯನ್ನ ಸ್ವೀಕಾರ ಮಾಡೋದು, ಇವು ಎಲ್ಲವೂ ಕೂಡ ಸಾರ್ಥಕ ಅಂತ ಆಗೋದು ಯಾವಾಗ ಅಂತಾದ್ರೆ ಪರಮಾತ್ಮನ ಅರ್ಚನೆಯ ದೃಷ್ಟಿಯಿಂದ ಇವೆಲ್ಲವೂ ಇದ್ದಾಗ. ಇದು ಇಲ್ಲ ಅಂತಾದ್ರೆ ಸತ್ಕುಲದಲ್ಲಿ ಜನ್ಮ ಬಂದು ಉಪಯೋಗವೇನು? ವೇನನಂತೆ ಆಗಿ ಹೋಗಿಬಿಡ್ತೇವೆ. ವೇನ ಮಹಾರಾಜನ ಕಥೆಯನ್ನು ಕೇಳಿದ್ದೇವೆ. ಪೃಥು ಯಾರ ಮಗನಾಗಿ ಹುಟ್ಟಿದನೋ, ಯಾವ ಮಗನನ್ನು ಪಡೆದು ಅಪ್ಪ ಅಯ್ಯೋ ಇಂಥ ಮಗ ಹುಟ್ಟಿಬಿಟ್ನಲ್ಲ ಅಂತ ಸನ್ಯಾಸಿಯಾಗಿ ಕಾಡಿಗೆ ಓಡಿ ಹೋದನು. ಅಂತಹ ಮಗನಾಗಿ ಸತ್ಕುಲದಲ್ಲಿ ಹುಟ್ಟಿದರೆ ಏನು ಉಪಯೋಗ ಬಂತು? ಎಂಥ ವಂಶ ಅವನದ್ದು, ಸ್ವಯಂಭೂಮನು ಬಂದಂತಹ ವಂಶ. ಅಂತಹ ವಂಶದಲ್ಲಿ ವೇನನಂತಹ ಮಗ ಹುಟ್ಟಿಬಿಟ್ರೆ
ಬ್ರಹ್ಮೋಪದೇಶವನ್ನು ಪಡೆದಿರ್ತಾನೆ, ಉಪನಯನ ಸಂಸ್ಕಾರವನ್ನು ಪಡೆದಿರ್ತಾನೆ. ಮರುದಿನದಿಂದ ಆ ಬ್ರಹ್ಮಯ ಗಂಟನ್ನ, ಆ ಜನಿವಾರವನ್ನು ಗೂಟಕ್ಕೆ ತೂಗಿ ಹಾಕಿಬಿಟ್ಟ ಅಂತಂದ್ರೆ ಮೈ ಮೇಲಿನ ಭಾರ ಅಂತ ಭಾವಿಸಿ ಆ ದಿನದಿಂದಾಗಿ ಗಾಯತ್ರಿಯನ್ನ ತನ್ನ ಜಪದಲ್ಲಿ ಸೇರಿಸಿಕೊಳ್ಳದೇನೆ ಬಿಟ್ಟುಬಿಟ್ಟ ಅಂತಂದ್ರೆ, ಯಜ್ಞ ದೀಕ್ಷೆಯನ್ನ ಸ್ವೀಕಾರ ಮಾಡಿ ಗೃಹಸ್ಥನಾಗಿದ್ದುಕೊಂಡು ಗೃಹಸ್ಥಾಶ್ರಮದ ಧರ್ಮವನ್ನು ಪಾಲನೆ ಮಾಡಲಿಲ್ಲ ಅಂತಂದ್ರೆ ಉಪಯೋಗವೇನು? ಅಥವಾ ಈ ಎಲ್ಲ ಕರ್ಮಗಳನ್ನು ಮಾಡಿದ್ದಾನೆ, ಸತ್ಕುಲದಲ್ಲಿ ಹುಟ್ಟಿದ್ದಾನೆ, ಬ್ರಹ್ಮೋಪದೇಶವನ್ನು ಪಡೆದಿದ್ದಾನೆ, ಯಜ್ಞ ಕರ್ಮಾನುಷ್ಠಾನವನ್ನು ಮಾಡ್ತಾ ಇದ್ದಾನೆ, ವೇದದಲ್ಲಿ ಹೇಳಿದ ಎಲ್ಲ ಕರ್ಮಾಚರಣೆಗಳನ್ನು ಮಾಡ್ತಾ ಇದ್ದಾನೆ, ಆಯುಷ್ಯವೂ ಕೂಡ ದೀರ್ಘವಾಗಿದೆ, 100 ವರ್ಷಗಳ ಪರಿಪೂರ್ಣವಾದ ಆಯುಷ್ಯವಿದೆ, ಶಾಸ್ತ್ರಾಭ್ಯಾಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾನೆ, ತಪಸ್ಸನ್ನು ಮಾಡ್ತಾ ಇದ್ದಾನೆ, ಉತ್ತಮವಾದಂತಹ ವಾಕ್ಶಕ್ತಿ ಇದೆ, ಮಾತನಾಡ್ಲಿಕ್ಕೆ ನಾಲಿಗೆ ಇದೆ, ಮಾತನಾಡುವ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಇವನು ಮಾತನಾಡ್ತಾ ಇದ್ರೆ ಕೆಡುತ್ತಾನೇ ಇರಬೇಕು ಅಂತ ಎದರಿಗೆ ಜನರಿಗೆ ಅನ್ನಿಸ್ತಾ ಇದೆ, ಅಂತಹ ವಾಕ್ಶಕ್ತಿ ಇದೆ. ಅದ್ಭುತವಾದ ಆಲೋಚನಾ ಶಕ್ತಿ ಇದೆ, ಅತ್ಯಂತ ಸೂಕ್ಷ್ಮ ಬುದ್ಧಿಯೂ ಇದೆ, ದೇಹದಲ್ಲಿ ದಾರ್ಢ್ಯ ಇದೆ, ಬೇಕಾದಷ್ಟು ಬಲ ಇದೆ, ಯಾವ ಕೆಲಸವನ್ನು ಅನಾಯಾಸವಾಗಿ ಮುಗಿಸುವ ಸಾಮರ್ಥ್ಯ ಇದೆ, ಇಂದ್ರಿಯಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಯೋಗಾಭ್ಯಾಸ ಇದೆ, ಸನ್ಯಾಸ ಇದೆ, ಅಂತಂದ್ರೆ ವಿಷಯ ಪದಾರ್ಥಗಳಲ್ಲಿ ಅತಿಯಾದ ಆಸಕ್ತಿ ಇಲ್ಲ, ವೇದಾಧ್ಯಯನವನ್ನು ಮಾಡ್ತಾ ಇದ್ದಾನೆ, ತೀರ್ಥಯಾತ್ರೆಗಳನ್ನು ಮಾಡ್ತಾ ಇದ್ದಾನೆ, ವ್ರತ ಉಪವಾಸಾದಿಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾನೆ. ಆದರೆ ಇಷ್ಟೆಲ್ಲವನ್ನ ಗಳಿಸಿ ಪರಮಾತ್ಮ ಜ್ಞಾನವನ್ನ ಗಳಿಸ್ಲಿಲ್ಲ ಅಂತಾದರೆ, ಪರಮಾತ್ಮನ ಅಪರೋಕ್ಷವನ್ನು ತಾನು ಸಂಪಾದನೆ ಮಾಡಲಿಲ್ಲ ಅಂತಾದರೆ ಸತ್ಕುಲದಲ್ಲಿ ಜನ್ಮ ಬಂದು ಉಪಯೋಗವೇನು? ದೊಡ್ಡ ಆಯುಷ್ಯ ಇದ್ದು ಅದರಿಂದ ಉಪಯೋಗವೇನು? ಯಾರಿಂದಾಗಿ ಇದು ಎಲ್ಲವನ್ನ ಗಳಿಸಿದ್ದೇವೋ, ಯಾರಿಂದ ಈ ಎಲ್ಲ ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ದೇವೋ, ಯಾರಿಂದ ಈ ದೊಡ್ಡ ಜ್ಞಾನವನ್ನು ಪಡಿತಾ ಇದ್ದೇವೋ, ಆ ಪರಮಾತ್ಮನ ಸರಿಯಾದ ಅರಿವಿಲ್ಲದೇನೆ ಸತ್ಕುಲದಲ್ಲಿ ಜನ್ಮ, ಬ್ರಹ್ಮೋಪದೇಶದಿಂದಾಗಿ ಗಾಯತ್ರಿಯ ಜಪ, ಯಜ್ಞ ದೀಕ್ಷೆಯನ್ನ ಸ್ವೀಕಾರ ಮಾಡೋದು, ಸತ್ಕರ್ಮಗಳನ್ನು ಅನುಷ್ಠಾನ ಮಾಡೋದು, ಈ ಎಲ್ಲದರ ಪ್ರಯೋಜನ ಏನು ಅಂದ್ರೆ ಭಗವಂತನ ಜ್ಞಾನವನ್ನು ಪಡೆಯೋದು. ಎಲ್ಲವನ್ನು ಪಡೆದು ಅದು ಒಂದಕ್ಕೆ ಇದು ಉಪಯೋಗ ಆಗ್ಲಿಲ್ಲ ಅಂತಾದ್ರೆ ಈ ಎಲ್ಲ ಕರ್ಮಗಳು ಇದ್ದರೂ ಇಲ್ಲದಂತೆ. ಎದುರುಗಡೆಯಲ್ಲಿ 100 ಸ್ವೀಟ್ಗಳಿವೆ, ದೇಹದಲ್ಲಿಯೂ ಕೂಡ ಶುಗರ್ ಇದೆ, 100 ಸಿಹಿ ತಿಂಡಿಗಳೆಲ್ಲವೂ ಕೂಡ ಎದುರಿಗೆ ಇದೆ, ಶರೀರದಲ್ಲಿ ಶುಗರ್ ಎಂಬಂತ ರೋಗವೂ ಇದೆ. ಇದ್ದು ಉಪಯೋಗವೇನು? ಇದ್ದರೂ ಇಲ್ಲದಂತೆ. ಹಾಗೆ ಎಲ್ಲ ಸತ್ಕರ್ಮಾನುಷ್ಠಾನ ಮಾಡಿದ್ದೇವೆ, ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿದ್ದೇವೆ, ಉಪವಾಸ ವನವಾಸಾದಿಗಳನ್ನು ಮಾಡಿದ್ದೇವೆ, ಒಳ್ಳೆ ತೀಕ್ಷ್ಣವಾದ ಬುದ್ಧಿ ಇದೆ, ಏನು ಬೇಕಾದರೂ ಎಷ್ಟು ಕಠಿಣ ವಿಷಯಗಳಾದರೂ ಕೂಡ ಕ್ಷಣ ಮಾತ್ರದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇದೆ. ಇಷ್ಟೆಲ್ಲ ಇದ್ರೂ ಪರಮಾತ್ಮನ ತತ್ವಜ್ಞಾನ ಪಡೆಯಲಿಲ್ಲ ಅಂತಾದರೆ, ಪರಮಾತ್ಮನಲ್ಲಿ ಭಕ್ತಿಗೆ ಇದು ಕಾರಣವಾಗ್ಲಿಲ್ಲ ಅಂತಾದ್ರೆ ಈ ಎಲ್ಲ ಸಂಪತ್ತು ಕೂಡ ವ್ಯರ್ಥ ಅಂತ ಕರೆಸಿಕೊಳ್ಳುತ್ತದೆ. ನಾವು ಎಲ್ಲ ಶ್ರೇಯಸ್ ಸಾಧನಗಳು ಅಂತ ಯಾವ್ದಿದೆಯೋ ಆ ಎಲ್ಲ ಸಾಧನಗಳ ಮೂಲ ಉದ್ದೇಶ, ಅದರ ಫಲ ಯಾವುದು ಅಂತಂದ್ರೆ ಪರಮಾತ್ಮನ ತೃಪ್ತಿ. ಆ ಪರಮಾತ್ಮನ ತೃಪ್ತಿ ನಮ್ಮಲ್ಲಿರುವ ಕರ್ಮಗಳಿಂದ ಆಗಲಿಲ್ಲ ಅಂತಾದರೆ ಆ ಕರ್ಮಗಳನ್ನು ಮಾಡಿ ಉಪಯೋಗವೇನು? ಶ್ರುತೇನ ತಪಸ ವಾ ಕಿಂ ವಚೋಭಿಃ ಕಿಂ ವಚೋಭಿಶ್ಚಿತ್ತವೃತ್ತಿಭಿಃ ಬುದ್ಧ್ಯ ವಾ ಕಿಂ ನಿಪುಣಯ ಬಲೇನೇಂದ್ರಿಯ ರಾಧಸ. ಬಹಳ ತೀಕ್ಷ್ಣ ಬುದ್ಧಿ ಇದೆ, ಬಹಳ ತಪಸ್ಸು ವನವಾಸ ವ್ರತಾದಿಗಳೆಲ್ಲವನ್ನು ಮಾಡ್ತಾ ಇದ್ದಾರೆ. ಕಿಂಬ ಯೋಗೇನ ಸಾಂಖ್ಯೇನ ನ್ಯಾಸ ಸ್ವಾಧ್ಯಾಯೋರ್ಪಿ, ಬಹಳ ಸ್ವಾಧ್ಯಾಯ ಮಾಡ್ತಾ ಇದ್ದಾರೆ, ಬೆಳಗ್ಗಿನಿಂದ ರಾತ್ರಿಯವರೆಗೂ ಕೂಡ ಜಪತಪಾದಿಗಳನ್ನು ಮಾಡ್ತಾ ಇದ್ದಾರೆ, ಪಾಠ ಪ್ರವಚನಾದಿಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮನಸ್ಸಿನಲ್ಲಿ ಏನೋ ಯೋಚನೆ ಇದೆ, ಪರಮಾತ್ಮನ ಭಕ್ತಿ ಮನಸ್ಸಿನಲ್ಲಿ ಇಲ್ಲ ಅಂತಾದ್ರೆ ಕಿಂವಾ ಶ್ರೇಯೋಭಿರನ್ಯೈಶ್ಚ ನಯತ್ರಾತ್ಮ ಪ್ರದೋ ಹರಿಹಿ, ಪರಮಾತ್ಮನ ಚಿಂತನೆ ಮನಸ್ಸಿನಲ್ಲಿ ಬರಲಿಲ್ಲ ಅಂತಂದ್ರೆ ಈ ಎಲ್ಲ ಸಾಧನೆಗಳನ್ನು ಮಾಡಿಯೂ ಕೂಡ ವ್ಯರ್ಥ. ಶ್ರೇಯಸಾಮಪಿ ಸರ್ವೇಷಾಂ ಆತ್ಮ ಹ್ಯವಧಿರರ್ಥಿತಃ ಸರ್ವೇಷಾಮಪಿ ಭೂತಾನಾಂ ಹರಿರಾತ್ಮಾತ್ಮದಃ ಪ್ರಿಯಃ. ಎಲ್ಲ ಭೂತಗಳಲ್ಲೂ ಕೂಡ ಸರ್ವೇಷ್ಠವಾದಂತಹ ಸುಖ ಯಾವುದಿದೆಯೋ ಆ ಸುಖವನ್ನು ಕೊಡುವಂತಹ ಏಕೈಕ ವ್ಯಕ್ತಿ ಪರಮಾತ್ಮ. ಆ ಪರಮಾತ್ಮನ ಪ್ರೀತಿಯನ್ನ ತಂದು ಕೊಡದೇ ಇರುವಂತಹ ಎಲ್ಲ ಕರ್ಮಗಳು ಕೂಡ ವ್ಯರ್ಥ. ಆ ಪರಮಾತ್ಮನ ಪ್ರೀತಿಗೆ ಕಾರಣವಾದಂತಹದ್ದು ಭಗವಂತನ ತತ್ವಜ್ಞಾನ. ಆ ತತ್ವಜ್ಞಾನವನ್ನು ತಂದು ಕೊಡದೇ ಇರುವಂತಹ ವ್ರತಾದಿಗಳು ಇವೆಲ್ಲವೂ ವ್ಯರ್ಥ. ಹಾಗೆ ಅಂತ ಅನ್ಕೊಂಡು ವ್ರತ ಬಿಟ್ಬಿಡ್ಬೇಕು, ತಪಸ್ಸನ್ನು ಬಿಟ್ಬಿಡ್ಬೇಕು,
ಸತ್ಕರ್ಮಾಚರಣೆಯನ್ನು ಬಿಟ್ಟು ಬಿಡಬೇಕು, ಆ ಅರ್ಥ ಇಲ್ಲಿ ಇಲ್ಲ. ಅವು ಎಲ್ಲವೂ ಬೇಕು, ಎಲ್ಲವನ್ನು ಮಾಡ್ಲೇಬೇಕು. ಬೇಕು ಅಷ್ಟೇ ಎಲ್ಲ ಮಾಡ್ಲೇಬೇಕು. ಸತ್ಕುಲದಲ್ಲಿ ಜನ್ಮ, ಗಾಯತ್ರಿಯ ಉಪಾಸನೆ, ಯಜ್ಞಾದಿಗಳನ್ನು ಮಾಡೋದು, ವೇದದಲ್ಲಿ ಹೇಳಿದ ಕರ್ಮಾಚರಣೆಗಳ ಅನುಷ್ಠಾನ, ದೀರ್ಘಾಯುಷ್ಯ, ಇವೆಲ್ಲವೂ ಬೇಕು. ಶಾಸ್ತ್ರಾಭ್ಯಾಸ ಬೇಕು, ತಪಸ್ಸು ಬೇಕು, ಆಕರ್ಷಕವಾದ ಮಾತು ಬೇಕು, ತೀಕ್ಷ್ಣವಾದ ಬುದ್ಧಿ ಬೇಕು, ಇವೆಲ್ಲವೂ ಬೇಕು. ಈ ಎಲ್ಲವೂ ಕೂಡ ಏಕಮುಖವಾಗಿ ಭಗವಂತನ ಭಕ್ತಿಗೆ ಸಹಕಾರಿಯಾಗಿರಬೇಕು. ಅದಕ್ಕೆ ಒಂದು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಮರ ಬೆಳಿಬೇಕು, ಮರ ಬೆಳಿಬೇಕು, ಮರ ಬೆಳಿಬೇಕು ಅಂತ ಬುದ್ಧಿವಂತನಾದ ಒಬ್ಬ ವ್ಯಕ್ತಿ ಬುಡಕ್ಕೆ ನೀರೆರಿತಾನೆ ಹೊರತಾಗಿ ಮರ ಚೆನ್ನಾಗಿ ಬೆಳಿಬೇಕು ಅಂತ ಆ ಮರದ ಎಲೆಗಳನ್ನು ಹಿಡಿದುಕೊಂಡು ಯಾರಾದ್ರೂ ನೀರನ್ನು ಹಾಕ್ತಾರ? ಮರದ ಕೊಂಬೆಗಳಿಗೆ ಯಾರಾದ್ರೂ ನೀರನ್ನ ಎರಿತಾರ? ಮರ ಬೆಳಿಬೇಕು ಅಂತಿದೆ, ಚೆನ್ನಾಗಿ ಫಲ ಸಿಗಬೇಕು ಅಂತಿದೆ. ಫಲ ಸಿಗೋದೆಲ್ಲಿ? ಎಲೆಗಳಲ್ಲಿ, ಕೊಂಬೆಗಳಲ್ಲಿ, ರೆಂಬೆಗಳಲ್ಲಿ. ಹಾಗಾದ್ರೆ ಫಲವನ್ನು ಕೊಡೋದು ರೆಂಬೆ ಕೊಂಬೆಗಳು. ಅದರಿಂದ ಅವುಗಳಿಗೆ ಚೆನ್ನಾಗಿ ನೀರನ್ನು ಹಾಕೋಣ ಅಂತ ಅವುಗಳಿಗೆ ನೀರನ್ನ ಹಾಕಿದರೆ ಅದರಿಂದ ನಮಗೆ ಅಪೇಕ್ಷಿತವಾದ ಫಲಗಳು ಸಿಗ್ಲಿಕ್ಕೆ ಸಾಧ್ಯ ಏನು? ಮರ ಎಲ್ಲ ಒಣಗಿ ಹೋಗತ್ತೆ. ಮರ ಚೆನ್ನಾಗಿ ಫಲವನ್ನು ಕೊಡಬೇಕು ಅಂತಾದ್ರೆ ಗೊಬ್ಬರವನ್ನ, ನೀರನ್ನ ಹಾಕಬೇಕಾದದ್ದು ಮರದ ಬುಡಕ್ಕೆ. ಹಾಗೆ ನಮ್ಮ ಶರೀರದ ಅಥವಾ ನಮ್ಮ ಜೀವನದ ಬೇರು ಪರಮಾತ್ಮ. ನಮ್ಮ ಇಂದ್ರಿಯಗಳು, ನಮ್ಮ ವಿಷಯಾಭಿಲಾಷೆಗಳು, ಇವುಗಳೆಲ್ಲವೂ ಕೂಡ ಏನು ಅಂತಂದ್ರೆ ಗಿಡದಲ್ಲಿರುವಂತಹ ರೆಂಬೆ ಕೊಂಬೆಗಳು, ಗಿಡ, ಗೆಲ್ಲುಗಳು, ಎಲೆ, ಚಿಗುರು, ಇವೆಲ್ಲವೂ ಕೂಡ ನಮ್ಮ ಇಂದ್ರಿಯಗಳು. ಇಂದ್ರಿಯಗಳಿಗಿರುವಂತಹ ಬಯಕೆ, ನಮ್ಮ ಪ್ರಾಣ, ಇವೆಲ್ಲವೂ ಕೂಡ ರೆಂಬೆ ಕೊಂಬೆಗಳಂತಿವೆ. ರೆಂಬೆ ಕೊಂಬೆಗಳು ಚೆನ್ನಾಗಿ ಬೆಳಿಬೇಕು, ಇಂದ್ರಿಯಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅಂದುಕೊಂಡು ಇಂದ್ರಿಯಗಳಿಗೆ ಬೇಕಾದ ವಿಷಯ ಪದಾರ್ಥಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ ಅಂತಾದರೆ ಮರದ ಗೆಲ್ಲುಗಳಿಗೆ, ಎಲೆಗಳಿಗೆ ನೀರನ್ನ ಹಾಕಿ ಫಲವನ್ನ ಅಪೇಕ್ಷಿಸುವ ಬುದ್ಧಿವಂತನ ಕಥೆ ನಮ್ದಾಗತ್ತೆ. ನಾವಂತಹ ಬುದ್ಧಿವಂತರಾಗಬಾರದಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಮರ ಚೆನ್ನಾಗಿ ಫಲ ಕೊಡ್ಬೇಕು ಅಂತಾದ್ರೆ ಅದರ ಬುಡಕ್ಕೆ ನೀರನ್ನ ಹಾಕ್ಬೇಕಲ್ವಾ? ಹಾಗೆಯೇ ಭಗವಂತ ನಮ್ಮ ಜೀವನದ ಬೇರು ಇದ್ದ ಹಾಗೆ. ಆ ಭಗವಂತನಲ್ಲಿ ನಮ್ಮ ಎಲ್ಲ ಕರ್ಮಗಳನ್ನ ಸಮರ್ಪಣೆ ಮಾಡಬೇಕು. ಭಗವಂತನ ಉದ್ದೇಶದಿಂದ ಕರ್ಮಗಳನ್ನು ಮಾಡಬೇಕು. ಭಗವಂತನಲ್ಲಿ ನಿರತಿಶಯವಾದಂತಹ ಭಕ್ತಿಯನ್ನು ಮಾಡಬೇಕು. ಗಿಡದಲ್ಲಿ ಅತಿ ಜಾಗರೂಕವಾಗಿ ನೋಡಿಕೊಳ್ಳಬೇಕಾದಂತಹ ಭಾಗ ಮರದ ಬೇರು. ರೆಂಬೆ ಕೊಂಬೆಗಳನ್ನು ಎಷ್ಟು ಕತ್ತರಿಸಿದರೂ ಕೂಡ ಮತ್ತೆ ಬೆಳೆಯತ್ತೆ. ಆದರೆ ಬೇರು ಒಮ್ಮೆ ಬುಡ ಸಮೇತವಾಗಿ ಎದ್ದು ಬಂತು ಅಂತಂದ್ರೆ ಆ ಮರ ಒಣಗಿ ಹೋಗತ್ತೆ. ಬುಡ ಗಟ್ಟಿ ಇಲ್ಲ ಅಂತಂದ್ರೆ ಮರ ಪೂರ್ತಿ ಒಣಗಿ ಹೋಗತ್ತೆ. ನಮ್ಮ ಜೀವನದ, ನಮ್ಮ ಜೀವದ, ನಮ್ಮ ಪ್ರತಿಯೊಂದು ಕರ್ಮಗಳ ತಾಯಿ ಬೇರು ಭಗವಂತ. ಆ ತಾಯಿ ಬೇರಿಗೆ ಅರ್ಪಣೆ ಮಾಡಬೇಕಾದಂತಹ ನೀರು ಅಂತಂದ್ರೆ ನಾವು ಮಾಡುವ ಎಲ್ಲ ಕರ್ಮಗಳನ್ನ ಭಕ್ತಿಯಿಂದ ಸಮರ್ಪಣೆ ಮಾಡೋದು. ಈ ಕರ್ಮದಿಂದಾಗಿ, ನಾವು ಮಾಡುವ ಪ್ರತಿಯೊಂದು ಮನೋವ್ಯಾಪಾರದಿಂದಾಗಿ, ಪ್ರತಿಯೊಂದು ಕರ್ಮಗಳಿಂದಾಗಿ ಅಚ್ಯುತನಾದ ಬೇರಿನಂತಿರುವ ಆ ಪರಮಾತ್ಮನನ್ನ ಆರಾಧನೆ ಮಾಡಿದರೆ ಎಲ್ಲ ದೇವತೆಗಳಿಗೂ ತೃಪ್ತಿ ಆಗತ್ತೆ. ಎಲ್ಲ ದೇವತೆಗಳೂ ಕೂಡ ಮರದ ರೆಂಬೆ ಕೊಂಬೆಗಳಿದ್ದ ಹಾಗೆ. ದೇವತೆಗಳ ಪ್ರೀತಿ ಆಗಬೇಕು ಅಂತ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕಾಗಿಲ್ಲ, ರೆಂಬೆ ಕೊಂಬೆಗಳಿಗೆ ನೀರನ್ನು ಹಾಕಬೇಕಾಗಿಲ್ಲ. ಎಲ್ಲ ದೇವತೆಗಳ ಮೂಲ ಬೇರು ಕೂಡ ಪರಮಾತ್ಮ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನೀವು ಮರದ ತುದಿಗೆ ನೀರನ್ನು ಹಾಕಿದ್ರು ಬಂದು ಮುಟ್ಟೋದು ಬುಡಕ್ಕೆ ಅದು. ಹಾಗಾಗಿ ಬುಡಕ್ಕೆ ನೀರನ್ನು ಹಾಕಬೇಕು. ಎಲ್ಲ ದೇವತೆಗಳಿಗೆ ದೇವತೆಯಾದವನು, ಎಲ್ಲರಿಗೂ ಕೂಡ ನಿಯಾಮಕನಾದವನು ಆ ಪರಮಾತ್ಮ. ಆ ಪರಮಾತ್ಮನಲ್ಲಿ ನಿರತಿಶಯವಾದ ಭಕ್ತಿಯನ್ನು ತೋರಿಸಿದರೆ, ಆ ಪರಮಾತ್ಮನ ಪರಿವಾರದವರು ಅಂತ ಆ ದೇವತೆಗಳನ್ನ ಆರಾಧಿಸಿದರೆ ಆವಾಗ ಆ ದೇವತೆಗಳು ಕೂಡ ಒಳ್ಳೆ ಫಲವನ್ನು ಕೊಡುತ್ತಾರೆ. ಹಾಗಾಗಿ ಪರಮಾತ್ಮನನ್ನ ನಿರಂತರವಾದ ಭಕ್ತಿಯಿಂದ ಆರಾಧಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಥಾ ತರೋರ್ ಮೂಲ ನಿಷೇವಣೇನ ತೃಪ್ಯಂತಿ ತತ್ಸ್ಕಂಧ ಭುಜೋಪಶಾಖಾಹ. ತರುವಿನ ಮರದ ಬುಡಕ್ಕೆ ಚೆನ್ನಾಗಿ ನೀರನ್ನು ಕೊಡೋದರ ಮುಖಾಂತರವಾಗಿ ಆ ಮರದ ರೆಂಬೆ ಕೊಂಬೆಗಳು ಎಲ್ಲವೂ ಕೂಡ ಸಂತೋಷ ಪಡುತ್ತೆ, ನಳನಳಿಸ ಒಳ್ಳೆ ಫಲಗಳನ್ನ ಕೊಡುತ್ತೆ. ಹಾಗೆ ಪ್ರಾಣೋಪಹಾರಾಚ್ಚ ಯಥೇಂದ್ರಿಯಾಣಾಂ ತಥೈವ ಸರ್ವಾರ್ಹಣಮಚ್ಯುತೇಜ್ಯ. ಈ ಜೀವ ಚೆನ್ನಾಗಿರ್ಬೇಕು ಅಂತ ಜೀವಕ್ಕೆ ಒಳ್ಳೆ ಗಾಳಿಯನ್ನು ಕೊಟ್ವಿ ಅಂದ್ರೆ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಾ ಇರುತ್ತೆ. ಪ್ರಾಣವಾಯುವನ್ನು 5 ನಿಮಿಷ ನಿರೋಧ ಮಾಡಿದ್ವಿ ಅಂತಂದ್ರೆ ಎಲ್ಲ ಇಂದ್ರಿಯಗಳು ಕೂಡ ನಿಂತು ಹೋಗ್ಬಿಡತ್ತೆ. ಹಾಗೆಯೇ ತಥೈವ ಸರ್ವಾರ್ಹಣಂ ಅಚ್ಯುತೇಜ್ಯ. ಪ್ರತಿಯೊಂದು ಕರ್ಮಗಳು ಕೂಡ
ಭಗವಂತನ ಪೂಜೆ ಅಂತಂದುಕೊಂಡು ಮಾಡಿದರೆ, ಭಗವಂತನನ್ನ ಆರಾಧನೆ ಮಾಡಿದರೆ ಅದರಿಂದ ಎಲ್ಲ ದೇವತೆಗಳಿಗೂ ಕೂಡ ತೃಪ್ತಿ ಆಗತ್ತೆ. ಆ ದೇವತೆಗಳ ತೃಪ್ತಿಗೋಸ್ಕರ ಭಗವಂತನನ್ನ ಆರಾಧನೆ ಮಾಡಬೇಕು ಅಂತ ನಾರದರು ಪ್ರಚೇತಸ ಋಷಿಗಳಿಗೆ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಈ ತರದ ಅನೇಕ ಉಪದೇಶಗಳನ್ನು ಕೊಡ್ತಾರೆ. ಅವುಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ಏನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ.